ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಮಾರ್ಗದರ್ಶನ, ಕೃಪೆ ಹಾಗೆ ಭಗವಂತನ ದಯೆಯಲ್ಲಿ ನೀವು ಅವರ ಪ್ರೇಮದಲ್ಲಿ ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡೋಣ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ಎನರ್ಜಿಯ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ಅಂದರೆ ನೀವು ನಂಬಿದ ಗುರುವಿನ ಹಾಗೆ ಭಗವಂತನ ಎನರ್ಜಿ ನಿಮ್ಮನ್ನು ಕನೆಕ್ಟ್ ಮಾಡಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರವನ್ನು ಕೊಟ್ಟು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಹಾಗಾದರೆ ಮುಂದಿನ ಭವಿಷ್ಯದ ಕುರಿತು ಹಾಗೆ ಈಗಿನ ಪ್ರಸ್ತುತ ವರ್ತಮಾನದ ಮಾತುಗಳಷ್ಟೇ ಅಲ್ಲ, ನೀವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಮನಸ್ಸಿನಲ್ಲಿರುವ ಅನೇಕ ಪ್ರಶ್ನೆಗಳಿಗೆ ಹಾಗೆ ನನ್ನ ಹಣೆಯ ಬರಹ ಏಕೆ ಹೀಗಾಯಿತು, ನನ್ನ ಜೀವನದಲ್ಲಿ ನಾನು ನಂಬಿದವರೆಲ್ಲ ನನ್ನನ್ನು ಕೈ ಬಿಟ್ಟರು, ಹಾಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ, ಹಾಗೆ ನನ್ನಿಂದ ನಾನು ಇಷ್ಟಪಟ್ಟವರೇ ದೂರ ಆದರು ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಶ್ನೆಗಳು ಇನ್ನೂ ಹಲವು ರೀತಿಯಲ್ಲಿ ಇದ್ದಾವೆ. ಅಂದರೆ ನೀವು ಜನ್ಮ ಕೊಟ್ಟ ಮಕ್ಕಳಿಂದ ನೋವಾಗಿರ್ಬೋದು, ಹೆಂಡತಿ ಇಲ್ಲ ಗಂಡ, ಹೀಗೆ ಒಂದು ನಿಮ್ಮ ಸುತ್ತ ಇರುವ ಸಂಬಂಧಗಳಿಂದ ನಿಮಗೆ ಅನೇಕ ರೀತಿಯ ನೋವು ಸಿಗ್ತಾ ಇದೆ ಅಲ್ವಾ. ಇದಕ್ಕೆ ನೀವು ಪ್ರಶ್ನೆಯನ್ನು ಭಗವಂತನಲ್ಲಿ ಕೇಳ್ತಾ ಇದ್ದೀರಾ, ಈ ರೀತಿ ಶಿಕ್ಷೆ ಯಾಕೆ, ಯಾವ ಜನ್ಮದ್ದು ಅನ್ನೋ ರೀತಿಯಲ್ಲಿ, ಇದು ನನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮನ ಅಂತ ನೀವು ಕೇಳ್ತಾ ಇರುವ ಪ್ರಶ್ನೆಗಳಿಗೆ ಗುರುವು ಹಾಗೆ ನೀವು ನಂಬಿದ ದೈವಶಕ್ತಿಗಳ ಎನರ್ಜಿ ಕನೆಕ್ಟ್ ಆಗಿ ನಿಮಗೆ ಇದಕ್ಕೆ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಆ ಉತ್ತರ ಖಂಡಿತ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಸಹಾಯ ಆಗುತ್ತೆ. ಹಾಗೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಹಾಗೆ ಕೆಲವು ಎನರ್ಜಿಗಳನ್ನು ಬಿಟ್ಟು ಇಗ್ನೋರ್ ಮಾಡಿ ನೀವು ಜೀವನದಲ್ಲಿ ಹೊಸ ಆತ್ಮದ ಉದ್ದೇಶದ ಜೊತೆ ಮುಂದುವರಿಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅದರ ಪ್ರಕಾರನೇ ಮೊದಲನೇದಾಗಿ ಈಗಿನ ವರ್ತಮಾನದ ಎನರ್ಜಿಯನ್ನು ನೋಡೋದಾದರೆ, ನೀವು ಯಾವುದೋ ಒಂದು ಸಮಸ್ಯೆಯಲ್ಲಿ ಮುಳುಗಿದ್ದೀರ. ಅದು ನಿಮ್ಮದೇ ಒಂದು ಸಣ್ಣ ತಪ್ಪು ನಿರ್ಧಾರದಿಂದ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದೀರ. ಆ ಸಮಸ್ಯೆಯಿಂದ ಹೊರಬರುವ ದಾರಿಯೇ ಕಾಣ್ತಾ ಇಲ್ಲ. ಈ ಸಮಯದಲ್ಲಿ ಯಾವ ದಾರಿಯ ಕಡೆ ಹೋಗಬೇಕು ಅನ್ನೋ ನಿರ್ಧಾರನೂ ಕೂಡ ನಿಮಗೆ ತಗೊಳ್ಳೋದು ಕಷ್ಟ ಆಗ್ತಾ ಇದೆ. ಅಂದರೆ ಸಮಯದ ಜೊತೆ ಸರಿಯಾಗಿ ನಿರ್ಧಾರನೇ ತಗೊಳ್ಳೋಕ್ಕಾಗದೆ ಕೆಲವು ತಪ್ಪುಗಳಾಗ್ಬಿಡ್ತದೆ. ನಿಮಗೆ ತಪ್ಪು ಅಂತ ಗೊತ್ತಿದ ಮೇಲೂ ನೀವು ಆ ಒಂದು ವಿಚಾರಕ್ಕೆ ಭಾವನಾತ್ಮಕವಾಗಿ ಸ್ಪಂದಿಸಿ ತಪ್ಪು ಮಾಡಿರ್ತೀರ. ಇದು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಪ್ರಾರಬ್ಧ ಕರ್ಮವನ್ನೇ ಸೂಚಿಸ್ತಾ ಇದೆ. ಅಪೂರ್ಣಗೊಂಡಿರುವ ಕೆಲವು ವಿಚಾರಗಳನ್ನು ಪೂರ್ಣಗೊಳಿಸ್ಕೊಳ್ಳಲು ಈ ಆತ್ಮ ಬಂದಿರ್ಬೋದು, ಇಲ್ಲ ನಿಮಗೆ ಯಾವ ರೀತಿಯ ಒಂದು ಜನರು ಕನೆಕ್ಟ್ ಆಗಿದ್ರೋ ನೀವು ಅವ್ರಿಗೆ ಏನೆಲ್ಲ ಹಿಂದೆ ಕೊಟ್ಟಿದ್ರು ಆ ಒಂದು ವಿಚಾರವನ್ನು ಋಣದ ಮೂಲಕ ಆಗಿರ್ಬೋದು, ಕರ್ಮದ ಮೂಲಕ ಆಗಿರ್ಬೋದು, ಹಾಗೆ ಅಪೂರ್ಣಗೊಂಡ ಒಂದು ಕೆಲವಷ್ಟು ವಿಚಾರಗಳನ್ನು ಪೂರ್ಣಗೊಳಿಸ್ಕೊಳ್ಳೋ ಕೂಡ ಬಂದಿರ್ತಾರೆ. ಹಾಗೆ ನಿಮ್ಮ ಜನ್ಮ ಆಗಿರ್ಬೋದು, ತಿಥಿ ಆಗಿರ್ಬೋದು ಕೇವಲ ಒಂದು ಸಂಖ್ಯೆ ಅಲ್ಲ, ಅದು ನಿಮ್ಮ ಆತ್ಮದ ದ್ವಾರ ಆರಿಸಲ್ಪಟ್ಟಿರುವ ಒಂದು ಕಾರ್ಮಿಕ್ ಸಂಕೇತ ಅಂತ ಹೇಳಿ ಇಲ್ಲಿ ಒಂದು ಸೂಚನೆ ಸಿಗ್ತಾ ಇದೆ. ಅಂದರೆ ಸುಮ್ಮನೆ ಒಂದು ಅಂಕ ಆಗಿರ್ಬೋದು, ಅಂದರೆ ಜಾತಕದ ಸಂಖ್ಯೆ ಆಗಿರ್ಬೋದು, ಹಾಗೆ ಆ ಸಮಯ ಆಗಿರ್ಬೋದು, ಹಾಗೆ ಕೆಲವೊಂದು ಸಂಬಂಧಗಳಾಗಿರ್ಬೋದು, ಸುಮ್ಮನೆ ನಿಮ್ಮ ಹೆಸರಿನ ಜೊತೆ ಜೋಡಿಸಲ್ಪಟ್ಟಿಲ್ಲ. ನಿಮ್ಮ ಜನ್ಮ ಹಾಗೆ ಸ್ಥಾನ, ತಿಥಿ, ಸಮಯ ಎಲ್ಲವೂ ನಿಮ್ಮ ಕರ್ಮದ ಪ್ರಕಾರವೇ ಭಗವಂತನ ಅಂದರೆ ನಿಮ್ಮದೇ ಆದ ಜನ್ಮದ ಆತ್ಮದ ಒಂದು ಪೂರ್ವ ಯೋಜನೆ ಆಗಿರುತ್ತೆ. ನೀವೇ ಸ್ವತಃ ಭಗವಂತನ ಜೊತೆ ಸೇರಿ ತೀರ್ಮಾನಿಸಿರ್ತೀರ. ಉದಾಹರಣೆ ಇಲ್ಲಿ ಹೇಗಪ್ಪ ಅಂದರೆ, ನೀವು ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಉದ್ದೇಶ ಇರುತ್ತೆ. ಯಾರನ್ನು ಮದುವೆ ಆಗಬೇಕು, ಇಲ್ಲ ಯಾರೋ ನಿಮಗೆ ತುಂಬ ನೋವು ಕೊಟ್ಟಿದ್ರು ಅವರಿಗೊಂದು ಪಾಠ ಕಲಿಸ್ಬೇಕು, ಹೀಗೆ ಅನೇಕ ರೀತಿಯ ವಿಚಾರಗಳು ನಿಮ್ಮ ಮನದಲ್ಲಿರ್ತವೆ. ಅವು ಅಪೂರ್ಣಗೊಂಡಿರುತ್ತೆ. ನೀವು ಮರಳಿಬಿಟ್ಟಿರ್ತೀರ. ಅಂದರೆ ನೀವು ನಿಮ್ಮ ಜೀವನದ ಒಂದು ಅಂತ್ಯ ಆಗಿಬಿಟ್ಟಿರುತ್ತೆ. ಆಗ ಆತ್ಮ ಮಾತ್ರ ಮತ್ತೊಂದು ದೇಹವನ್ನು ಪ್ರವೇಶ ಮಾಡುವ ಮೂಲಕ ಅದನ್ನು ನಾನು ಈಡೇರಿಸ್ಕೊಳ್ಬೇಕು ಅನ್ನುವ ಉದ್ದೇಶವನ್ನು ಹೊಂದಿರುತ್ತೆ. ಹಾಗಾಗಿ ಇಲ್ಲಿ ಜನ್ಮ, ಸ್ಥಾನ, ತಿಥಿ, ಸಮಯ ಎಲ್ಲವೂ ಕೂಡ ನಿಮ್ಮದೇ ಆದ ಒಂದು ಆಯ್ಕೆ ಆಗಿರುತ್ತೆ. ನೀವು ಅಂದರೆ ಇಲ್ಲಿ ಏನಾದರೂ ಒಂದು ತಪ್ಪು ಮಾಡಿದರೆ ಆ ಒಂದು, ಈಗ ನಾವು ಅದು ಕೋರ್ಟಿಗೆ ಹೋದಾಗ ಆ ವಿಚಾರ, ನೀನು ಆ ತಪ್ಪು ಮಾಡಲಿಕ್ಕೆ ಏನು ಕಾರಣ ಅಂಥೇಳಿ ಇಲ್ಲೇ ಕೇಳ್ತಾರೆ. ಆ ವ್ಯವಸ್ಥೆ ಇಲ್ಲೇ ಇದೆ ಅಂದರೆ ಭಗವಂತನಲ್ಲಿದ್ದೇ ಇರುತ್ತಲ್ವ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಒಳ್ಳೆಯದೇ ಮಾಡಿರಿ, ಕೆಟ್ಟದೇ ಮಾಡಿರಿ, ಅದನ್ನು ಯಾಕೆ ಮಾಡಿದೆ ಅಂತ ಹೇಳಿ ನಿಮಗೊಂದು ಕೇಳೋ ಅಂಥ ಒಂದು ಅವಕಾಶವನ್ನು ಕೊಡ್ತಾರೆ. ಅಂದರೆ ನೀವು ಹೇಳೋ ಅಂಥ ಒಂದು ಅವಕಾಶ ನಿಮಗೆ ಸಿಕ್ಕಿರುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಮೋಕ್ಷ ಸಿಗಲ್ಲ. ಮೋಕ್ಷ ಯಾವಾಗ ಸಿಗೋದು ಅಂದರೆ ಕೆಲವೊಂದು ಸಂಬಂಧಗಳ ಜೊತೆ ಒಂದು ಒಳಿತನ್ನು ಕಾಣುವ ಮೂಲಕ, ಹಾಗೆ ಒಂದಿಷ್ಟು ತಪ್ಪುಗಳನ್ನು ಮನ್ನಿಸುವ ಮೂಲಕ ಕ್ಷಮೆ ಕೊಟ್ಟು, ನನಗೆ ಯಾವ ಗೊಡವೆ ಬೇಡಪ್ಪ, ನನಗೆ ಮೋಕ್ಷದ ಮಾರ್ಗವೇ ಬೇಕು, ನಾ ಭಗವಂತನನ್ನೇ ಸೇರಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀನಿ, ನನಗೆ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲ ಅನ್ನೋ ರೀತಿಲಿ ನೀವು ವೈರಾಗ್ಯಕ್ಕೆ ಜಾರಿದಾಗ ಮೋಕ್ಷ ಪ್ರಾಪ್ತಿಯಾಗತ್ತೆ. ಅಲ್ಲಿಯವರೆಗೂ ನೀವು ಪುನರ್ಜನ್ಮ ಅಂದರೆ ಪುನರಪಿ ಮರಣಂ ಪುನರಪಿ ಜನನಂ ಅನ್ನೋ ರೀತಿಯಲ್ಲಿ ನೀವು ಜನಿಸ್ತಾ ಇರ್ತೀರ. ಅಂದರೆ ನಿಮ್ಮ ಆತ್ಮದ ಉದ್ದೇಶ ಹೇಗಿರುತ್ತೆ ಅಂದರೆ ಕೆಲವೊಂದು ವಿಚಾರಗಳನ್ನು ಬಿಡೋಕ್ಕೆ ರೆಡಿ ಇರೋದಿಲ್ಲ.
ನನಗೆ ಮುಂದಿನ ಸಾರಿ ನನಗೆ ಈ ರೀತಿ ಒಬ್ಬರಿಂದ ನೋವು ಸಿಕ್ಕಿದೆ, ನಾನು ಅವ್ರ ಜನ್ಮದಲ್ಲಿ ಮತ್ತೆ ಹೋಗ್ತೀನಿ, ನಾನು ಪ್ರವೇಶ ಮಾಡ್ತೀನಿ ಮುಂದಿನ ಜನ್ಮದಲ್ಲಿ, ಯಾವುದಾದ್ರೂ ರೂಪದಲ್ಲಿ ಅವ್ರಿಗೆ ಪಾಠ ಕಲಿಸ್ತೀನಿ, ಅವ್ರಿಗೆ ನೋವು ಕೊಡ್ತೀನಿ, ಇಲ್ಲ ನನಗೆ ಅವರು ಈ ಜನ್ಮದಲ್ಲಿ ಪ್ರೀತಿ ಮಾಡಿದ್ರು ಸಿಗಲಿಲ್ಲ, ಆದರೆ ಆ ಪ್ರೀತಿಯನ್ನು ನಾನು ಮುಂದಿನ ಜನ್ಮದಲ್ಲಿ ಪಡ್ಕೊಳ್ತೀನಿ, ಅವರೇ ನನಗೆ ಸಿಗ್ತಾರೆ. ಹೀಗೆ ಅನೇಕ ರೀತಿಯ ವಿಚಾರಗಳನ್ನು ಹೊತ್ತು ಭಗವಂತನ ಜೊತೆ ಒಂದು ಯೋಜನೆಯ ಮಾಡಿಕೊಂಡೆ ಆ ಆತ್ಮ ಇಲ್ಲಿಗೆ ಪ್ರಯಾಣ ಬೆಳೆಸುತ್ತಂತೆ. ಅಂದರೆ ನಿಮ್ಮ ಆತ್ಮ ಇಲ್ಲಿ ಒಂದು ದೇಹವನ್ನು ಧಾರಣೆ ಮಾಡಿದೆ ಅಂದರೆ ನಿಮ್ಮ ಪುನರ್ಜನ್ಮ ಭಗವಂತನ ಒಂದು ಕರುಣಾಮಯ ಯೋಜನೆಯಾಗಿರುತ್ತೆ. ಅಂದರೆ ನಿಮ್ಮ ಆತ್ಮದ ಅಪೂರ್ಣವಾದ ಉದ್ದೇಶವನ್ನು ಪೂರ್ಣಗೊಳಿಸಿಕೊಳ್ಳಲು ಒಂದು ಅವಕಾಶ ಸಿಕ್ಕಿರುತ್ತೆ. ಈಗ ಇದನ್ನೇ ನೀವು ಬೈಕೊಳ್ತಾ ಇದ್ದೀರ, ನನ್ನ ಹಣೆ ಬರ ಯಾಕೆ ಹೀಗಿದೆ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನನ್ನ ಜೀವನದಲ್ಲಿ ಯಾಕೆ ನನಗೆ ಈ ರೀತಿಯ ಕಷ್ಟಗಳಿದ್ದಾವೆ, ನನ್ನನ್ನೇ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನಗೆ ಯಾಕೆ ಈ ರೀತಿಯ ಸಂಬಂಧಗಳು ಜೊತೆಯಾಗಿದ್ದಾವೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಳ್ತಾ ಇದ್ದೀರಾ. ಅಂದರೆ ಇದು ನಿಮ್ಮದೇ ಆತ್ಮದ ಆಯ್ಕೆಯಾಗಿದೆ. ಅದ್ರ ಜೊತೆ ನೀವು ಯಾರಿಗೆಲ್ಲ ಏನನ್ನು ಕೊಟ್ಟಿದ್ದೀರೋ ಹೋದ ಜನ್ಮದಲ್ಲಿ ಅವರು ಕೂಡ ಈ ಒಂದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅತ್ತೆ ಮಾವ, ಈ ಸಂಬಂಧಗಳ ಜೊತೆ ದೂರದ ಸಂಬಂಧಿಗಳೇ ಆಗಿರ್ಬೋದು, ಕೆಲವೊಂದು ಸಾರಿ ಯಾರೋ ಒಂದು ಮಧ್ಯ ಪ್ರಯಾಣ ಮಾಡಬೇಕಾದ್ರೆ ಅವ್ರು ಭೇಟಿಯಾಗಿರುತ್ತೆ, ಅವರಿಂದ ಕೂಡ ಅನೇಕ ರೀತಿಯ ಸಮಸ್ಯೆಗಳು ಎದುರಿಸ್ಬೋದು, ಇಲ್ಲ ಸಹಾಯ ಕೂಡ ಸಿಗ್ಬೋದು, ಇಲ್ಲ ನಿಮ್ಮ ಜೀವನಕ್ಕೆ ಒಂದು ನೆಮ್ಮದಿ ಕೂಡ ಸಿಗ್ಬೋದು. ಈ ರೀತಿ ಆಗತ್ತೆ ಅಂದರೆ ಅದೆಲ್ಲವೂ ಕೂಡ ನಿಮಗೆ ಈ ಜನ್ಮದಲ್ಲೂ ಕೂಡ ಜೋಡಣೆಯಾಗಿರುತ್ತೆ. ಅದರ ಆಧಾರದ ಮೇಲೆ ನಿಮಗೆ ಕೆಲವೊಂದು ಸಾರಿ ನೋವು ಸಿಗುತ್ತೆ, ಕೆಲವೊಂದು ಸಾರಿ ಸಹಾಯ ಸಿಗುತ್ತೆ, ಕೆಲವೊಂದು ಸಾರಿ ಒಳ್ಳೆಯದಾಗುತ್ತೆ, ಕೆಲವೊಂದು ಸಾರಿ ಅವರು ನಿಮ್ಮನ್ನು ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ, ಇಲ್ಲ ಅಂತಹ ಒಂದು ಸಂಬಂಧದಿಂದ, ಆ ನೋವು ಕೊಡುವ ಸಂಬಂಧದಿಂದ ನೀವೇ ಹೊರಗೆ ಹೋಗ್ತೀರಾ. ಈ ರೀತಿ ಕೂಡ ಆಗಿರುತ್ತೆ. ಹಾಗಾಗಿ ಇಲ್ಲಿ ಗುರು ಹೇಳೋದು, ಯಾರ ಜೀವನವನ್ನು ಜಡ್ಜ್ ಮಾಡಬಾರ್ದು ಅಂತೇಳಿ. ನಮ್ಮನ್ನು ಕೂಡ ನಾವಿಲ್ಲಿ ಜಡ್ಜ್ ಮಾಡ್ಕೊಳ್ಳೋ ಒಂದು ಅರ್ಹತೆ ಇರೋದಿಲ್ಲ. ಯಾಕೊತ್ತಾ, ನಮ್ಮ ಕರ್ಮಗಳು ನಮ್ಮ ಜೀವನವನ್ನು ನಿರ್ಧಾರ ಮಾಡ್ತಾ ಇರ್ತವೆ. ಆ ಕರ್ಮಗಳನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಉದ್ದೇಶದ ಜೊತೆ ಸೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾತ್ರ ಇಲ್ಲಿ ನಮ್ಮದಾಗಿರಬೇಕಷ್ಟು. ಅದಕ್ಕೆ ತಕ್ಕ ಹಾಗೆ ಮತ್ತೆ ಹೊಸ ಕರ್ಮಗಳು ಸೃಷ್ಟಿಯಾಗ್ತದೆ. ಅದು ಬಿಟ್ಟು ನನಗೆ ಯಾಕೆ ಹೀಗಾಯಿತು, ಅವ್ರಿಗೆ ಯಾಕೆ ಒಳ್ಳೆಯದಾಗಿದೆ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡ್ತಾ ಇಡೀ ಜೀವನದಲ್ಲಿ ಕೆಲವೊಂದು ಸಾರಿ ಆ ಪ್ರಶ್ನೆಗಳಿಗೆ ಉತ್ತರನೇ ಸಿಗದೆ ಒದ್ದಾಡ್ತಾ ಇದ್ದೀರಾ ಅಂದರೆ ಇಷ್ಟೇ ಆತ್ಮದ ಆಯ್ಕೆ ಆಗಿರುತ್ತೆ, ನಿಮ್ಮದೇ ಆತ್ಮದ ಆಯ್ಕೆ. ಇಲ್ಲವೇ ನಿಮ್ಮ ಜೀವನದಲ್ಲಿ ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಬರಬೇಕು. ಒಂದು ಸೇಡನ್ನು ತೀರಿಸ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ನಾನು ಅದೇ ತಾಯಿಯ ಗರ್ಭದಲ್ಲಿ ಜನಿಸ್ತೀನಿ ಅನ್ನೋದಾಗಿರ್ಬೋದು, ಇಲ್ಲಾಂದರೆ ನನಗೆ ಅವರೇ ಅಪ್ಪ ಅಮ್ಮ ಆಗಬೇಕು ಅಂಥೇಳಿ ಆತ್ಮ ಬಯಸಿದ್ದಾಗಿರ್ಬೋದು, ಇವರೇ ಹೆಂಡತಿ ಆಗಬೇಕು, ಇವರೇ ಗಂಡ ಆಗಬೇಕು, ಇವನೇ ಅಣ್ಣ ಆಗಬೇಕು, ಹೀಗೆ ಇವರೇ ತಮ್ಮ ಆಗಬೇಕು. ಈ ರೀತಿ ನೀವೇ ಕೆಲವೊಂದು ಸಂಬಂಧಗಳನ್ನು ಆಯ್ಕೆ ಮಾಡಿಕೊಂಡು ಆ ಉದ್ದೇಶವನ್ನು ಹೊಂದಿ ಈ ಜನ್ಮದಲ್ಲಿ ಬಂದಿರ್ತಾರೆ. ಇಲ್ಲ ಅವರೆಲ್ಲ ಯಾರು ಕನೆಕ್ಟ್ ಆಗಿರ್ತಾರೆ ಅವರೂ ಕೂಡ ಒಂದು ಉದ್ದೇಶವನ್ನು ಇಟ್ಕೊಂಡೇ ನಿಮ್ಮ ಜೀವನದಲ್ಲಿ ಬಂದಿರ್ತಾರೆ. ಹಾಗಾಗಿ ಕೆಲವೊಂದು ಸಾರಿ ಮದುವೆ ಆಗಿರುತ್ತೆ, ಮೊದಲಿಗೆ ತುಂಬ ಚೆನ್ನಾಗಿರುತ್ತೆ ಆ ಸಂಬಂಧ, ಮಧ್ಯಂತರದಲ್ಲಿ ಅದರಲ್ಲಿ ಯಾರೋ ಮಧ್ಯ ಪ್ರವೇಶ ಮಾಡಿ ಅಲ್ಲಿ ನೀವು ಅವರು ದೂರ ಆದರೆ ಅಂದರೆ ಅವ್ರ ಉದ್ದೇಶ ಅಷ್ಟೇ ಆಗಿರುತ್ತೆ, ನಿಮಗೊಂದು ಅಂದರೆ ಅಪೂರ್ಣವಾಗಿದ್ದ ಒಂದು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಬಂದಿರ್ತಾರೆ. ಅದನ್ನು ಅಲ್ಲಿವರೆಗೂ ಪೂರ್ಣಗೊಳಿಸ್ಕೊಂಡು ನಂತರ ಅವ್ರು ಏನು ಮಾಡ್ತಾರೆ, ಅವರು ಬೇರೆ ಒಂದು ದಾರಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದರೆ ಅವರ ಋಣ ಅಷ್ಟೇ ಇತ್ತು ನಿಮ್ಮ ಜೊತೆ, ಯಾಕಂದರೆ ಅವ್ರ ಉದ್ದೇಶ ಅದೇ ಆಗಿತ್ತು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಇದು ಕಾರ್ಮಿಕ್ ಎನರ್ಜಿಯ ಪ್ರಕಾರ ಕಾಣಿಸ್ತದೆ ಸ್ನೇಹಿತರೆ. ನಿಮಗಿದು ಗೊಂದಲ ಅನ್ಬೋದು, ಆದರೆ ಖಂಡಿತ ವಾಸ್ತವ ಸತ್ಯ. ಅಂದರೆ ಅದಕ್ಕೆ ಹೇಳೋದು, ಭಗವಂತ ಶ್ರೀಕೃಷ್ಣನಾದರೂ ಅಷ್ಟೇ, ಬಾಬಾ ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ, ಭಗವಂತ ಹೇಳಿರೋದೇನು ಅಂದರೆ ನಿನ್ನದೇ ಆದ ಕರ್ಮಗಳ ಫಲವನ್ನು ನೀನು ಅನುಭವಿಸ್ತೀಯ. ಹಾಗಾಗಿ ಕರ್ಮಗಳ ಉದ್ದೇಶವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಇಡು, ಇಂದಿನ ದಿನದ ಕರ್ಮವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಇಟ್ಕೋ, ಅದು ನಾಳೆಯ ಜೀವನ ಆಗತ್ತೆ ಅನ್ನೋ ರೀತಿಯಲ್ಲಿ. ಅದಕ್ಕೋಸ್ಕರನೇ ಭಗವದ್ಗೀತೆಯಲ್ಲಿ ಈ ಮಾತಿರೋದು. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಂದು ಮೊದಲು ಪ್ರೀತಿ ಕೊಟ್ಟು ನಂತರ ನೋವು ಕೊಟ್ಟು ಅವರು ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾರೆ ಅಂದರೆ ಇದು ತಿಂಗಳಾಗಿರ್ಬೋದು, ವರ್ಷಗಳೇ ಉರುಳಿದರೂ ಕೂಡ ಆ ನೋವನ್ನು ಮರೆಯಲು ನಿಮ್ಮಿಂದ ಆಗೋದಿಲ್ಲ. ಇದು ಆ ವ್ಯಕ್ತಿಯ ಜೊತೆಗಿನ ಸಂಬಂಧ ಕೇವಲ ಒಂದು ಸಂಯೋಗದ ರೀತಿಯಲ್ಲಿ, ಇಲ್ಲವೇ ಭಗವಂತನ ಒಂದು ಯೋಜನೆ ಅನ್ನೋ ರೀತಿಯಲ್ಲಿ ಆಗಿರುತ್ತೆ. ಹಿಂದಿನ ಜನ್ಮದ ಒಂದು ಅಪೂರ್ಣ ಸಂಬಂಧವಾಗಿರುತ್ತೆ. ಈಗ ನಿಮ್ಮ ಕಣ್ಣೀರಿನ ಮೂಲಕ ಅವರ ಪೂರ್ಣತೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಕೆಲವೊಂದು ಸಾರಿ ನೀವು ಅದೇ ರೀತಿ ಯಾರಿಗೋ ನೋವು ಇಲ್ಲ ನಿಂದನೆ ಏನು ಕೊಟ್ಟಿರ್ತೀರೋ ಆ ಆತ್ಮ ಆ ಒಂದು ಪೂರ್ಣತೆಯನ್ನು ಗೊಳಿಸ್ಕೊಳ್ಳೋಕ್ಕೆ ಇಲ್ಲಿ ಆ ಒಂದು ನಿಮ್ಮ ಜೊತೆಗೆ ಬರಬೇಕು. ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುನಾದರೂ ಆಗಿ ಹುಟ್ಟಬೇಕು, ಇಲ್ಲ ಮಕ್ಕಳಾಗಾದರೂ ಹುಟ್ಟಬೇಕು, ಇಲ್ಲ ಗಂಡ ಆಗಿಲ್ಲ ಹೆಂಡತಿ ಯಾವುದಾದ್ರೂ ಒಂದು ಸಂಬಂಧದಲ್ಲಿ ನಿಮ್ಮ ಜೊತೆ ನಾನು ಸೇರಿ ಆ ಋಣವನ್ನು ಅಂದರೆ ಆ ಒಂದು ಸೇಡನ್ನು ತೀರಿಸ್ಕೊಳ್ಬೇಕು. ಅಂದರೆ ಬಾಬಾನೇ ಸ್ವಯಂ ಹೇಳಿದ್ದಾರೆ, ಪ್ರತಿ ಆತ್ಮದ ಯಾತ್ರೆ ಇರುತ್ತಲ್ಲ ಒಂದಲ್ಲ, ಅದು ಅನೇಕ ಜನ್ಮದ ಜೀವನದ ಕಥೆಗಳಾಗಿರುತ್ತೆ. ನೀವು ಒಂದು ಬಾರಿಯಲ್ಲ ಇಂತಹ ಅನೇಕ ಬಾರಿಯ ಜನ್ಮಗಳನ್ನು
ಪಡೆದುಕೊಂಡಿರ್ತೀರ. ಪ್ರತಿ ಜನ್ಮದಲ್ಲೂ ಏನನ್ನಾದರೂ ಕಲಿತೀರಾ. ಹಾಗೆ ಕೆಲವು ಅಪೂರ್ಣವೇ ಆಗಿ ಉಳಿದಿರುವ ಕೆಲವು ವಿಚಾರಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಬಂದಿರ್ತೀರ. ಹಾಗಾಗಿ ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳೇ ಶತ್ರುವಾಗಿ ಕಾಣಿಸ್ತಾ ಇದ್ದಾರೆ. ಯಾವ ಜನ್ಮದಲ್ಲಿ ನಾನು ಏನೋ ಮಾಡಿದ್ನೋ ಏನೋ ಗೊತ್ತಿಲ್ಲ, ಶತ್ರುವಾಗಿ ನನ್ನ ಮಗನೇ ಹುಟ್ಟಿದ್ದಾನೆ, ಮಗಳೇ ಹುಟ್ಟಿದ್ದಾಳೆ ಅನ್ನೋ ರೀತಿಯಲ್ಲಿ ನಿಮಗೆ ಅದರ ಅನುಭವ ಆಗ್ತಾ ಇರೋದು. ಹಾಗೆ ಮಧ್ಯದಲ್ಲಿ ತುಂಬ ಸಂಬಂಧ ಚೆನ್ನಾಗಿತ್ತು, ಪ್ರೀತಿಸಿ ಮದುವೆ ಆಗಿದ್ರಿ, ಮಕ್ಕಳು ಕೂಡ ಇದ್ದಾರೆ. ಆದರೂ ಕೂಡ ಮಧ್ಯ ಯಾವುದೋ ಒಂದು ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ಗಂಡ ನಿಮ್ಮ ಬೆಲೆಯನ್ನು, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳದೆ ದೂರ ಹೋಗಿದ್ದಾರೆ. ಇದೂ ಕೂಡ ಅಪೂರ್ಣಗೊಂಡ ಒಂದು ವಿಚಾರವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಅವರು ಬಂದಿರ್ತಾರೆ. ನಿಮಗೆ ನೋವು ಕೊಡಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ. ಹೆಂಡತಿ, ಕೆಲವೊಂದು ಸಾರಿ ಹೆಂಡತಿಯೇ ನಿಮಗೆ ಸಮಸ್ಯೆ ಆಗಿರ್ತಾರೆ, ಇಲ್ಲ ಗಂಡನೇ ಸಮಸ್ಯೆ ಆಗಿರ್ತಾರೆ. ಅವರಿಂದ ತುಂಬ ನೋವು ವೇದನೆಯನ್ನು ಅನುಭವಿಸ್ತಾ ಇರ್ತೀರಾ. ಗಂಡ ಹೆಂಡತಿಯ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ಒಂದು ಉದಾಹರಣೆ ಏನಪ್ಪ ಅಂದರೆ, ಎದುರು ಬದ್ರು ಮದುವೆ ಆಗಿರ್ತೀರ. ಅವರ ತಂಗಿಯನ್ನು ನಿಮ್ಮ ಅಣ್ಣ, ನೀವು ಅವರ ಅಣ್ಣನ ಮದುವೆ ಆಗಿರ್ತೀರ ಅಂತ ಅಂದರೆ ಅಲ್ಲಿಗೆ ಎದುರು ಬದ್ರು ಸಂಬಂಧದಲ್ಲಿ ನಿಮಗೆ ಏನು ಅಂದರೆ, ಅವರಿಗೆ ಅಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆ ಆಯಿತು ಮನೆಯಲ್ಲಿ ಅಂದರೆ ನಿಮಗಿಲ್ಲಿ ನಿಮ್ಮ ಗಂಡನಿಂದ ಟಾರ್ಚರ್ ಆಗ್ತಾ ಇರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಅವಮಾನ, ನಿಂದನೆ, ಹೊಡಿದೇ ಇದ್ದರೂ ಎಲ್ಲೋ ಒಂದು ರೀತಿಯಲ್ಲಿ ಅವರು ಏನೋ ಒಂದು ರೀತಿ ನೋವು ಆಗುವ ರೀತಿಯಲ್ಲಿ ನಿಮ್ಮ ಜೊತೆ ಮಾತನಾಡ್ತಾ ಇರ್ತಾರೆ. ಇದು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ 4 ಜನಕ್ಕೆ ಸೇರಿದ ಒಂದು ಕರ್ಮದ ಒಂದು ಯೋಜನೆಯ ಭಾಗವಾಗಿರುತ್ತೆ. ಹಾಗಾಗಿ ಇದು ಇದೇ ರೀತಿ ಆಯ್ಕೆಯಲ್ಲೇ ಬಂದಿರುತ್ತೆ ಸ್ನೇಹಿತರೆ. ಪ್ರೀತಿಯಲ್ಲೂ ಕೂಡ ಪ್ರೀತಿ ಮಾಡಿದ್ರಿ, ಆದರೆ ಮತ್ತೆ ಅವರು ಕೈ ಕೊಟ್ಟು ದೂರ ಹೋದರು. ಇಲ್ಲ ಒನ್ ವೇ ಪ್ರೀತಿಯಾಗಿತ್ತು, ನೀವು ಅವರನ್ನು ಪ್ರೀತಿಸ್ತಾ ಇದ್ದೀರಾ, ಅವರು ನಿಮ್ಮನ್ನು ಪ್ರೀತಿಸ್ತಾರೋ ಇಲ್ಲೋ ಅಂತೇಳಿ ನಿಮಗೆ ಗೊತ್ತಿಲ್ಲ. ಇಲ್ಲ ಅವರು ನಿಮ್ಮನ್ನು ಪ್ರೀತಿಸ್ತಾ ಇರ್ಬೋದು, ಅದರ ಒಂದು ಜಲಕ್ಕೆ ಕೂಡ ನಿಮಗೆ ಅರ್ಥ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಕೆಲವೊಂದು ಸಾರಿ ಭಾಸ ಆಗ್ತಾ ಇದೆ ಇಲ್ಲಿ. ಹಾಗಾಗಿ ಕೆಲವು ಕರ್ಮದ ಒಂದು ವಿಚಾರಗಳು ಯಾವ ರೀತಿ ಕನೆಕ್ಟ್ ಆಗಿರ್ತವೆ ಅಂದರೆ ಪರಿವಾರದ ಭಾಗವೇ ಆಗಿರ್ತವೆ. ಆದರೆ ನಿಮ್ಮ ಜೀವನಕ್ಕೆ ಒಂದು ರೀತಿಯ ಮರೆಯಲಾಗದ ಒಂದು ನೋವಿನ ಅನುಭವವನ್ನು ಕೊಟ್ಟು ದೂರ ಹೋಗ್ತಾರೆ, ಇಲ್ಲ ನೀವು ದೂರ ಹೋಗುವಂತೆ ಮಾಡಿರ್ತಾರೆ. ಇವೆಲ್ಲವೂ ನಿಮ್ಮದೇ ಆದ ಪೂರ್ವಜನ್ಮದ ಹಿಂದಿನ ಕರ್ಮವಾಗಿರುತ್ತೆ. ಈ ಜನ್ಮದಲ್ಲಿ ನಿಮ್ಮನ್ನು ಬಹಳವಾಗಿ ಅಳಿಸಿದ್ದಾರೆ ಯಾರೋ, ಅವರು ಯಾರೋ ಹೊರಗಿನವರಲ್ಲ, ನಿಮ್ಮದೇ ಆತ್ಮದ ಒಂದು ಹಳೆಯ ಅಧ್ಯಾಯದ ಒಂದು ಭಾಗದ ಯೋಜನೆಯಾಗಿರುತ್ತೆ ಆತ್ಮದ್ದು. ಅವರೇ ನಿಮ್ಮನ್ನು ತುಂಬ ಅಳಿಸಿರ್ತಾರೆ, ಪದೇ ಪದೇ ನಿಮಗೆ ನೋವು ಕೊಟ್ಟಿರ್ತಾರೆ. ಅದು ಪೂರ್ಣವಾಗದ ಒಂದು ಅಪೂರ್ಣವಾದ ಒಂದು ಜರ್ನಿಯಾಗಿತ್ತು. ಅದನ್ನು ಈ ಜನ್ಮದಲ್ಲಿ ಅವರು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಿಮ್ಮ ಜೀವನದಲ್ಲಿ ಬಂದಿರ್ತಾರೆ. ಕೆಲವೊಂದು ಸಾರಿ ಮಾತು ಅಂದರೆ ಕೊಟ್ಟ ಮಾತನ್ನು ತಪ್ಪಬಾರ್ದು ಅಂತ ಹೇಳ್ತಾರೆ. ಹಾಗೆ ನಮ್ಮ ಕರ್ತವ್ಯಗಳಿಂದ ನಾವು ಹಿಂದೆ ಸರಿಬಾರ್ದು ಅಂತಾರೆ. ಅದು ಸತ್ಯವಾದ ಮಾತೆ. ಯಾಕಂತ ಇದು ಮತ್ತೊಂದು ಕರ್ಮ ಆಗ್ಬಿಡತ್ತೆ. ಯಾಕಂದರೆ ನೀವು ಹಿಂದಿನ ಜನ್ಮದಲ್ಲಿ ಯಾರಿಗೋ ಏನೋ ಒಂದು ಮಾತನ್ನು ಕೊಟ್ಟಿದ್ರೆ ಆ ಮಾತಿಗೆ ತಪ್ಪಿರ್ತೀರ. ಹಾಗೆ ಯಾವುದೋ ಒಂದು ಕಾರಣದಿಂದ ಕಾರಣ ಕೊಟ್ಟು ಆ ಪ್ರೀತಿಯನ್ನು ತೋರ್ದಿರ್ತೀರ. ಅಂದರೆ ಪ್ರೀತಿ ಮಾಡಿರ್ತೀರ, ಇಲ್ಲ ಅಪ್ಪ ಒಪ್ಪಲಿಲ್ಲ, ಅಮ್ಮ ಒಪ್ಪಲಿಲ್ಲ, ಇನ್ನು ಏನೋ ಒಂದು ರೀತಿಯ ಕಾರಣ ಕೊಟ್ಟಿಲ್ಲ, ನಾನು ನೀನು ಇಷ್ಟ ಇಲ್ಲ, ನಾನು ಬೇರೆಯವ್ರನ್ನ ಒಪ್ಕೊಂಡಿದ್ದೀನಿ ಈಗ ಅನ್ನೋ ರೀತಿಲಿ ಕೂಡ ಕೆಲವೊಂದು ಸಾರಿ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಅಂದರೆ ಅಂಥವರು ಕೂಡ ಈ ಜನ್ಮದಲ್ಲಿ ಮತ್ತೆ ಕರ್ಮವನ್ನು ಅಂದರೆ ಅಪೂರ್ಣಗೊಳಿಸ್ಕೊಂಡಿರುವ ಭಾವನೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಿಮ್ಮ ಜೀವನದಲ್ಲಿ ಕೆಲವು ಶತ್ರು, ಕೆಲವೊಂದು ಮೋಸ, ವಂಚನೆ, ಹಾಗೆ ನೋವಿನ ರೂಪದಲ್ಲಿ ಬಂದಿರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾರ್ಮಿಕ್ ಎನರ್ಜಿ ಹೇಳ್ತದೆ ಸ್ನೇಹಿತರೆ. ಹಾಗಾಗಿ ಕರ್ಮ ಶುದ್ಧವಾಗಿರಬೇಕು. ಇವತ್ತಿನ ಕರ್ಮದ ಮೇಲೆ ನಾವು ಯಾಕೆ ದೃಷ್ಟಿ ಇಡಬೇಕು ಅಂದರೆ, ನಮಗನ್ಸುತ್ತೆ ಯಾರೂ ನೋಡ್ತಾ ಇಲ್ಲ, ಯಾರಿಗಾದರೂ ಅನ್ಯಾಯ ಮಾಡಿದರೆ, ಯಾರಿಗಾದರೂ ಮೋಸ ಮಾಡಿದರೆ ಯಾರಿಗೆ ಗೊತ್ತಾಗಲ್ಲ ಬಿಡು ಅಂಥೇಳಿ. ಆದರೆ ಭಗವಂತನ ಕಣ್ಣುಗಳನ್ನು ತಪ್ಪಿಸಿ ಮೋಸ ಮಾಡಿದರೆ ಖಂಡಿತ ಅವರ ಲೆಕ್ಕದಲ್ಲಿ ಅದು ಜಮೆ ಆಗ್ತಾನೆ ಇರುತ್ತೆ ಅಲ್ವಾ. 4 ಗೋಡೆಯ ಮಧ್ಯ ಯಾರಿಗೂ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಏನೋ ದುಷ್ಕೃತ್ಯ ನಡೆಸ್ಬೋದು, ಆದರೆ ಭಗವಂತನ ಕಣ್ಣನ್ನು ತಪ್ಸೋಕ್ಕಾಗೋದಿಲ್ಲ. ಅದಕ್ಕೆ ಅಂತ ಹೇಳಿ ಒಂದು ಕರ್ಮ ಸಿದ್ಧ ಆಗುತ್ತೆ. ಅದು ಮತ್ತೆ ಒಂದು ಆತ್ಮದ ಉದ್ದೇಶವನ್ನು ಹೊಂದಿ ನಿಮ್ಮ ಜೀವನದಲ್ಲಿ ಅಂಥದ್ದೇ ಒಂದು ನೋವು ಕೊಡಬೇಕು, ಅಂಥದ್ದೇ ಒಂದು ಪೆಟ್ಟು, ಅಂಥದ್ದೇ ಒಂದು ಅವಮಾನ ಕೊಡಬೇಕು ಅನ್ನೋ ರೀತಿಯಲ್ಲಿ ಬರುತ್ತೆ. ಹಾಗಾಗಿ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದು. ಅದೇ ಈ ರೀತಿ ಎಲ್ಲ ರೀತಿಯ ನೋವುಗಳು ಕೊಟ್ಟಿದ್ರೂ ಸಿಕ್ಕಿದ್ರೂ ಕೂಡ ನನಗೆ ಈ ಜನ್ಮ ಬೇಡ, ಅಂದರೆ ನನಗೆ ಮೋಕ್ಷ ಬೇಕು, ನಾನು ಎಲ್ಲರನ್ನ ಕ್ಷಮಿಸ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಎಲ್ಲ ಎನರ್ಜಿಗಳನ್ನು ರಿಮೂವ್ ಮಾಡಿ ಭಗವಂತನ ಶರಣದಲ್ಲಿ ಹೋದರೆ ಖಂಡಿತ ಆ ಆತ್ಮಕ್ಕೆ ಮೋಕ್ಷ ಸಿಗುತ್ತೆ. ಯಾವುದರ ಗೊಡವೆನೂ ಬೇಡಪ್ಪ, ನನಗೇನು ನೋವು ಸಿಕ್ಕಿತ್ತಾ, ಸರಿ ಸಿಗಲಿ, ನನಗೆ ಕೆಟ್ಟದಾಗಿತ್ತಾ, ಮೋಸ ಆಗಿತ್ತಾ, ಏನಾಗಿತ್ತೋ ಅದೆಲ್ಲವನ್ನು ನಾನು ಮರೆತು ಬಿಡ್ತೀನಿ, ಎಲ್ಲರನ್ನು ಕೂಡ ನಾನು ಕ್ಷಮಿಸ್ಬಿಡ್ತೀನಿ. ಭಗವಂತ, ನಾನು ನಿನ್ನ ಶರಣದಲ್ಲಿ ಬಂದಿದ್ದೀನಿ, ನಾನು ನಿನ್ನಲ್ಲೇ ಸೇರಿ ಹೋಗಬೇಕು, ಇದು ನನ್ನ ಆಸೆ ಅಂದಾಗ ಅದು ಮೋಕ್ಷ ಪ್ರಾಪ್ತಿಯ ದಾರಿಯಾಗಿರುತ್ತೆ. ಯಾವುದೇ ರೀತಿಯ ಮೋಹ, ಬಂಧನ, ನಾನು, ನನ್ನದು ಯಾವುದೂ ರೀತಿ ಒಂದು ವಿಚಾರಗಳು ಅವ್ರ ಮನಸ್ಸಲ್ಲಿ ಇರೋದಿಲ್ಲ. ನಾನು ಭಗವಂತನನ್ನೇ ಸೇರಬೇಕು, ಈ ಜನ್ಮದನ ಅಂದರೆ ಈ ಆತ್ಮದ ಅಂತ್ಯವನ್ನು ಮಾಡ್ಕೊಳ್ಬೇಕು, ಅವನಲ್ಲೇ ನಾನು ಲೀನವಾಗಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಅದು ಹಾಗೇ ಆಗತ್ತೆ. ಹಿಂದಿನ ಜನ್ಮದಲ್ಲಿ ನೀವು ಪ್ರೀತಿಸಿ ಯಾರಿಗೋ ಮೋಸ ಮಾಡಿದ್ರಿ ಅಂದರೆ ಅದೇ ಆತ್ಮ ಈ ಜನ್ಮದಲ್ಲಿ ನಿಮಗೆ ಪ್ರೀತಿ ಕೊಡಲು ಬಂದಿರೋದಿಲ್ಲ. ಆ ಅಪೂರ್ಣವಾದ ಒಂದು ಸಂಬಂಧದ ಮೂಲಕ ನೀವು ಕೊಟ್ಟು
ಏನು ನೋವು ಕೊಟ್ಟಿರ್ತೀರಲ್ಲ ಆ ನೋವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಬಂದಿರುತ್ತೆ ಕೊಟ್ಟು ನಿಮಗೆ ಮತ್ತೆ ಅಂಥದ್ದೇ ನೋವು. ಹಾಗಾಗಿ ಕೆಲವೊಂದು ಸರಿ ವಿರಹ ವೇದನೆಗಳು ಆಗೋದು. ಇಷ್ಟಪಟ್ಟೆ ಮದುವೆ ಆಗಿರ್ತೀರ, ಇಲ್ಲ ಕುಟುಂಬದಲ್ಲಿ ಎಲ್ಲರೂ ಸೇರಿ ಮದುವೆ ಮಾಡಿರ್ತಾರೆ. ಮೊದಲಿಗೆ ಸಂಬಂಧ ಚೆನ್ನಾಗಿರುತ್ತೆ, ನಂತರ ನಿಮಗೆ ಅವರು ಬೆಲೆನೇ ಕೊಡ್ತಾ ಇರೋದಿಲ್ಲ, ನಿಮ್ಮ ಪ್ರೀತಿಯನ್ನೇ ಅರ್ಥ ಮಾಡ್ಕೊಳ್ತಾ ಇರೋದಿಲ್ಲ, ನಿಮ್ಮನ್ನು ಕಡೆಗಣಿಸ್ತಾ ಇರ್ತಾರೆ. ನಿಮ್ಮ ಕಾಳಜಿ ಯಾವುದೂ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ತಾನಾಯಿತು ತನ್ನ ಜೀವನ ಆಯಿತು ಅನ್ನೋ ರೀತಿಯಲ್ಲಿ ಸ್ವಾರ್ಥದಿಂದ ಬದುಕ್ತಾ ಇದ್ದಾರೆ ಅಂದರೆ ಖಂಡಿತ ಈ ರೀತಿ ಒಂದು ನೋವಲ್ಲಿ ನೀವು ಇದ್ದೀರಾ ಅಂದರೂ ಕೂಡ ಇದು ಕೂಡ ಅವರ ಹಿಂದಿನ ಜನ್ಮದಲ್ಲಿ ನೀವು ಅವರಿಗೇನು ನೋವು ಕೊಟ್ಟಿರ್ತೀರಲ್ಲ ಅದೇ ಆತ್ಮ ಈಗ ನಿಮ್ಮ ಜೀವನದಲ್ಲಿ ಆ ರೀತಿ ಒಂದು ನೋವನ್ನು ಕೊಡಲಿಕ್ಕೆ ಉದ್ದೇಶವನ್ನು ಹೊಂದಿ ಬಂದಿರುತ್ತೆ. ಇದೆಲ್ಲದಕ್ಕೂ ಮುಕ್ತಿ ಇಲ್ವಾ? ಹಾಗಾದರೆ ಇದರಲ್ಲೇ ನಾವು ಸಾಯಬೇಕಾ? ಹಾಗೇನಿರೋದಿಲ್ಲ. ಭಗವಂತನಲ್ಲಿ ಗುರುವಿನಲ್ಲಿ ಶರಣಾದರೆ ಆ ಕರ್ಮದಿಂದ ಒಂದು ಹಿಂದಿನ ಜನ್ಮದಲ್ಲಿ ಅವರಿಗೆ ಯಾವೆಲ್ಲ ರೀತಿಯಲ್ಲಿ ನೋವು ಕೊಟ್ಟಿರ್ತೀರಲ್ಲ ಆ ನೋವನ್ನು ಇಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ಕೊಳ್ಳೋಕ್ಕೆ ಅಂದರೆ ಅವರಲ್ಲಿ ಒಂದು ಕ್ಷಮೆಯನ್ನು ಯಾಚಿಸಿ ಆ ತಪ್ಪುಗಳಿಗೆ ನೀವು ಯಾವ ರೀತಿ ಆ ತಪ್ಪುಗಳಿಂದ ಹೊರಗೆ ಬರಬೇಕು, ಯಾವ ರೀತಿಯ ಆ ಒಂದು ಬ್ಲಾಕ್ ಎನರ್ಜಿಯಿಂದ ಹೊರಗೆ ಬರಬೇಕು, ಎಲ್ಲ ರೀತಿಯ ಒಂದು ಸಂಕ್ಷಿಪ್ತ ಮಾರ್ಗದರ್ಶನ ಗುರುವಿನಿಂದ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ. ಅಂದರೆ ಅಂತಹ ಒಂದು ಕರ್ಮ ಯಾತನೆಯಲ್ಲಿ ಬಂಧನದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅಂದರೆ ಅದರಿಂದ ನಾನು ಒಬ್ಬನೇ ಹೊರಗೆ ಬರ್ತೀನಿ ಅಂದರೆ ಆಗೋದಿಲ್ಲ. ಅಲ್ಲಿ ಮತ್ತು ನಾನು ಅನ್ನೋದನ್ನು ಬಳಸ್ತಾ ಇದ್ದೀರಾ. ಇಲ್ಲಿ ಗುರುವಿನ ಶರಣದಲ್ಲಿ ಹೋಗಿ ಆ ಗುರುವಿನ ಮುಖೇನ ನಾನು ಹಿಂದಿನ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೀನೋ ಒಳ್ಳೇದು ಮಾಡಿದ್ದೀನೋ ಅದು ಯಾವುದೂ ನನಗೆ ಗೊತ್ತಿಲ್ಲ, ಗೊತ್ತಿದ್ದು ಮಾಡಿದ್ದೀನೋ ಗೊತ್ತಿಲ್ಲದೇನೋ ಮಾಡಿದ್ದೀನೋ, ಆ ಸಮಯದಲ್ಲಿ ನಾನು ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಯಾರಿಗಾದರೂ ನೋವು ಕೊಟ್ಟಿದ್ದೀನೋ, ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಾನು ಏನೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ನನಗೆ ಕೆಲವು ಸಂಬಂಧಗಳು ಕನೆಕ್ಟ್ ಆಗಿದ್ದಾವೆ, ಅದರಿಂದ ನನಗೆ ನೋವು ಸಿಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಮಕ್ಕಳಿಂದ ನೋವು ಸಿಗ್ತಾ ಇದೆ, ಗಂಡನಿಂದ ಸಿಗ್ತಾ ಇದೆ, ಹೆಂಡತಿಯಿಂದ, ಕೆಲವು ಅತ್ತೆ ಮಾವ, ಹೀಗೆ ಅನೇಕ ರೀತಿಯ ಒಂದು ಸ್ನೇಹಿತರಾಗಿರ್ಬೋದು, ಇಲ್ಲ ನೆರೆಹೊರೆಯವರಿಂದ ಅವಮಾನ ನಿಂದನೆ, ಈ ರೀತಿಯಾಗಿ ಕೆಲಸದ ಜಾಗದಲ್ಲಿ ಕೆಲವೊಂದು ಪರಿಸ್ಥಿತಿಗಳನ್ನು ಎದುರಿಸೋದು ಇವೆಲ್ಲವೂ ನಡೀತಾ ಇದ್ದಾವೆ. ಅಂದರೆ ಇದೆಲ್ಲದೂ ಕೂಡ ಒಂದು ಕರ್ಮ, ಅಂದರೆ ಇವೆಲ್ಲವೂ ನನಗೆ ಜೋಡಣೆ ಆಗಿದ್ದಾವೆ. ಹಾಗಾಗಿ ಇದರಿಂದ ಹೊರಗೆ ಬರಲಿಕ್ಕೆ ನನಗೆ ನೀವೇ ದಾರಿ ಮಾಡಿಕೊಡ್ಬೇಕು. ಅವರಿಗೆ ನನ್ನಿಂದ ಏನಾದರೂ ಅನ್ಯಾಯ ಆಗಿದರೆ ಅವರು ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸೇಡಿನ ಮೂಲಕ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕೆ ಅವರು ಬಂದಿದ್ದಾರೆ ಅಂದರೆ ಖಂಡಿತ ನನಗೆ ಆ ಒಂದು ನೆಗೆಟಿವ್ ಒಂದು ಬ್ಲಾಕೇಜ್ ಎನರ್ಜಿಯಿಂದ ನನಗೆ ಪರಿಹಾರ ಬೇಕು, ಅಂದರೆ ಮುಕ್ತಿ ಬೇಕು, ಅಂದರೆ ಆ ವಿಚಾರದಿಂದ ನನಗೊಂದು ಸ್ವತಂತ್ರತೆ ಬೇಕು. ನಾನು ನಿಮ್ಮ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಶರಣಾದರೆ ಖಂಡಿತ ಅಲ್ಲಿ ಗುರುವಿನ ಯೋಜನೆ ಶುರುವಾಗುತ್ತೆ. ಆಗ ಅಲ್ಲಿ ಅವರು ಒಂದು ಯೋಜನೆ ಮಾಡ್ತಾರೆ, ಅಂದರೆ ಎಲ್ಲವನ್ನು ಪರಿಶೀಲನೆ ನಡೆಸಿ ಅಲ್ಲಿ ಅವರಿಗೆ ಯಾವ ರೀತಿ ಒಂದು ಆ ಒಂದು ವಿಚಾರಕ್ಕೆ ನಿಮ್ಮಿಂದ ಒಂದು ಪರಿಷ್ಕರಣೆ ಕೊಟ್ಟು ಅಲ್ಲಿ ಒಂದು ಆ ಒಂದು ಬ್ಲಾಕ್ ಎನರ್ಜಿನ ನಿವಾರಣೆ ಮಾಡಬೇಕು ಅನ್ನೋ ಒಂದು ಯೋಜನೆ ನಡೆಯುತ್ತೆ. ಅದರ ಪ್ರಕಾರ ನಿಮ್ಮ ಮೂಲಕ ಅವರು ಕಾರ್ಯಪ್ರವೃತ್ತರಾಗಿ ನಿಮ್ಮಿಂದ ಯಾವೆಲ್ಲ ರೀತಿಯಲ್ಲಿ ಕರ್ಮಗಳಾಗಬೇಕು, ಅದರಲ್ಲಿ ಪುಣ್ಯ ಎಷ್ಟರ ಮಟ್ಟಿಗೆ ವೃದ್ಧಿ ಆಗಬೇಕು, ಆ ಕರ್ಮಗಳಲ್ಲಿ ನೀವು ಯಾರನ್ನು ಕ್ಷಮೆ ಕೇಳಬೇಕು, ಯಾವ ಪಾಠವನ್ನು ಕಲಿಬೇಕು, ಯಾವ ತಪ್ಪಿನ ಅರಿವಾಗಬೇಕು, ಅಂತಹ ನೋವಿಂದ ನೀವು ತುಂಬಾ ಅನುಭವದ ಪಾಠಗಳನ್ನು ಕಲಿತೀರಾಗ ಹೌದು ನನಗಿಷ್ಟು ನೋವಾಗ್ತಾ ಇದೆ ಅಂದರೆ ಈ ನೋವು ಸುಮ್ಮನೆ ಬಂದಿಲ್ಲ, ಯಾವುದೋ ಒಂದು ನನ್ನ ಹಿಂದಿನ ಜನ್ಮದ ಕರ್ಮದಿಂದನೇ ಬಂದಿದೆ, ನನ್ನಿಂದ ಏನಾದರೂ ಅಂತ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಅನ್ನೋ ರೀತಿಯಲ್ಲಿ ಮನಃಪೂರ್ವಕವಾಗಿ ನೀವು ಕೇಳುವಂಥ ಪರಿಸ್ಥಿತಿಯನ್ನು ಗುರುವು ತಂದಿಟ್ಟು ನಿಮಗೆ ಆ ಒಂದು ಬ್ಲಾಕ್ ಎನರ್ಜಿಯಿಂದ ಅವರ ಒಂದು ಆತ್ಮದ ಉದ್ದೇಶವನ್ನು ಹೊಂದಿ ಬಂದಿರ್ತಾರಲ್ಲ ಅವರ ಎನರ್ಜಿಯಿಂದ ಮುಕ್ತಿ ಕೊಡಿಸ್ತಾರೆ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಅಂದರೆ ನಿಮ್ಮ ಮಗು, ಸಣ್ಣ ಮಗು ಹೊರಗಡೆ ಹೋಗಿರುತ್ತೆ, ಆಟ ಆಡ್ತಾ ಕಲ್ಲಿಂದ ಯಾವುದೋ ಒಂದು ಮಗುಗೆ ಹೊಡೆದ್ಬಿಡುತ್ತೆ, ಅದಕ್ಕೆ ಭಯ ಆಗಿಬಿಡುತ್ತೆ. ಯಾಕಂದರೆ ಆ ಮಗು ತಲೆಯಲ್ಲಿ ರಕ್ತ ಬರ್ಲಿಕ್ಕೆ ಶುರು ಆಗುತ್ತೆ. ಅದು ಓಡಿ ಬರೋದು ಎಲ್ಲಿಗೆ ಹೇಳ್ರಿ? ನಿಮ್ಮ ಹತ್ರನೇ. ಯಾಕಂದರೆ ನಿಮ್ಮ ಹತ್ರ ಒಂದು ಅವರಿಗೆ ಒಂದು ಸೊಲ್ಯೂಷನ್ ಸಿಗುತ್ತೆ, ಅಂದರೆ ರಕ್ಷಣೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ. ಹಾಗೆ ಅದೇ ರೀತಿ ನೀವು ಎಂಥದ್ದೇ ಒಂದು ಪಾಪ ಮಾಡಿರಿ, ಕರ್ಮ ಮಾಡಿರಿ, ಬಾಬಾ ಹೇಳೋದೇನು ನನ್ನ ಶರಣದಲ್ಲಿ ಬಂದರೆ ಖಂಡಿತ ಅದನ್ನು ಕಳೆದುಕೊಳ್ಳುವ ದಾರಿ ತೋರಿಸ್ತೀನಿ ಅಂತೇಳಿ. ಈಗ ಅದೇ ದಾರಿಯಲ್ಲಿ ನೀವಿದ್ದೀರಾ, ಅದೇ ಕರ್ಮ ಕಳೆದುಕೊಳ್ಳುವ ಯೋಜನೆಯನ್ನು ಬಾಬಾ ನಿಮ್ಮ ಜೀವನದಲ್ಲಿ ಸಿದ್ಧಪಡಿಸ್ತಾ ಇದ್ದಾರೆ. ನೀವು ಸಾಯಿಬಾಬಾ ಭಕ್ತರಾಗಿದ್ದರೆ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇದ್ದರೆ ಅದರಲ್ಲಿ ಒಂದು ಅಧ್ಯಾಯ ಕೂಡ ಬರುತ್ತೆ ಅಲ್ವಾ ನಿಮಗೆ. ಜನ್ಮದಲ್ಲಿ ಇಬ್ಬರ ವ್ಯಕ್ತಿಗಳ ನಡುವೆ ಒಂದು ಆಸ್ತಿಗೋಸ್ಕರ, ಅಂದರೆ ಅತಿ ಆಸೆಗೋಸ್ಕರ ಜಗಳ ಆಗಿರುತ್ತೆ. ಅವರು ಮತ್ತೆ ಅಲ್ಲಿ ಒಂದು ಹೊಡೆದಾಡ್ಕೊಂಡು ಸತ್ತೋಗಿರ್ತಾರೆ. ಅಂದರೆ ಮತ್ತೆ ಅವರು ಜನ್ಮ ತಾಳ್ತಾರೆ. ಅಂದರೆ ಇಲ್ಲೂ ಕೂಡ ಒಂದು ಹಾವಾಗಿ ಒಂದು ಕಪ್ಪೆಯಾಗಿ ಜನ್ಮ ತಾಳಿರ್ತಾರೆ. ಅಲ್ಲೂ ಕೂಡ ಅವರು ಆ ಹಾವು ಆ ಕಪ್ಪೆಯನ್ನು ನುಂಗುವ ಮೂಲಕ ತನ್ನ ಸೇಡು ತೀರಿಸ್ಕೊಳ್ಬೇಕು ಅಂಥೇಳಿ ಬಂದಿರುತ್ತೆ. ಅದೇ ರೀತಿ ನಡೀತಾ ಇರುತ್ತೆ. ಆಗ ಅಲ್ಲಿ ಬಾಬಾ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಬಿಡು ಶಾಂತನಾಗು, ಅದೇ ಸೇಡನ್ನು ಮುಂದುವರಿಸ್ಕೊಂಡು ಹೋಗಬೇಡ ಅನ್ನೋ ರೀತಿಲಿ ಆ ಹಾವಿಗೆ ಹೇಳ್ತಾರೆ. ಈ ಒಂದು ಪ್ರಸಂಗ ನೀವು ಸಚ್ಚರಿತ್ರೆಯಲ್ಲಿ ಒಂದು ಅಧ್ಯಾಯದ ರೂಪದಲ್ಲಿ ಓದ್ತಿರಲ್ವ, ಇಲ್ಲೂ ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಕೆಲವೊಂದು ಸಾರಿ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೆಯುತ್ತಲ್ಲ ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ. ಕಾರಣ ಇದ್ದೇ ನಡೆಯೋದು. ಒಟ್ಟಾರೆಯಾಗಿ ಕರ್ಮ ಅನ್ನೋದು ಒಂದು ಶಿಕ್ಷೆ ಅಲ್ಲ, ಅದೊಂದು ಶಿಕ್ಷಣ. ಏನಾದರೂ ಕಲಿಸ್ತದೆ ನಿಮಗೆ. ನೀವು ಮಾಡಿದ ತಪ್ಪನ್ನು ನೆನಪು ಮಾಡ್ಕೊಳ್ಳೋಕೆ, ಇದು ಯಾರಿಗೋ ನಾನು ಕೊಟ್ಟಿದ್ದೆ, ಅದು ನನಗೆ ಈ ಸಮಯದಲ್ಲಿ ಸಿಕ್ಕಿದೆ, ಒಳ್ಳೆಯದೇ ಆಗಿರ್ಬೋದು. ಅಂದರೆ ಯಾರೋ ಒಬ್ಬರಿಗೆ ಒಳ್ಳೆ ಗಂಡ ಸಿಕ್ಕಿದಾರಪ್ಪ, ಎಲ್ಲ ಅರ್ಥ ಮಾಡ್ಕೊಳ್ತಾರೆ ನಿಮ್ಮ ಪರಿಸ್ಥಿತಿನ, ಅಂದರೆ ಅದು ನಿಮ್ಮದೇ
ಆದ ಒಂದು ಪೂರ್ವಜನ್ಮದ ಪುಣ್ಯದ ಫಲ. ಅಂಥದ್ದೇ ಒಂದು ಋಣ ಯಾರಿಗೋ ನೀವು ಅಲ್ಲಿ ಬಿಟ್ಟು ಬಂದಿದ್ರಿ, ಆ ಋಣ ತೀರಿಸ್ಕೊಳ್ಳೋಕ್ಕೋಸ್ಕರ ಅವರು ಈ ಜನ್ಮದಲ್ಲಿ ನಿಮಗೆ ಆ ರೀತಿಯಾಗಿ ಬಂದಿರ್ತಾರೆ. ಅಂದರೆ ಸೇವೆ ಮಾಡುವ ಉದ್ದೇಶ. ಈಗ ನಿಮಗೆ ಒಂದು 2 ಜನ ಮಕ್ಕಳು ಹುಟ್ಟಿದ್ದಾರೆ ಅಂದರೆ ಒಂದು ಮಗು ಉಡಾಳ ಆಗಿರುತ್ತೆ, ಅಂದರೆ ಹೇಳಿದ ಮಾತು ಕೇಳೋದಿಲ್ಲ, ತಂದೆ ತಾಯಿ ಬೆಲೆ ಗೊತ್ತಿಲ್ಲ, ಅವ್ರು ಏನಾದರೂ ಮಾಡ್ಕೊಳ್ಳಿ, ನನಗೆ ಒಟ್ಟು ಹಣ ಕೊಡಲಿ, ನನಗೆ ಓದಿಸ್ಲಿ, ನನಗೆ ಊಟ ಕೊಡಲಿ ಅನ್ನೋ ರೀತಿಯಲ್ಲಿ ಸ್ವಾರ್ಥ ಆಲೋಚನೆ ಮಾಡಿರುತ್ತೆ. ಇನ್ನೊಂದು ಮಗು ನಿಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸುತ್ತೆ. ಈ ರೀತಿ ಅಂದರೆ ಆ ಎರಡೂ ಆತ್ಮಗಳ ಉದ್ದೇಶ ಏನು ಅಂದರೆ, ಒಂದು ನಿಮ್ಮನ್ನು ಹಿಂಸೆ ಮಾಡಬೇಕು, ದ್ವೇಷ ಮಾಡಬೇಕು, ನಿಮಗೆ ಏನಾದರೂ ಕಾಟ ಕೊಡಬೇಕು ಅಂತಲೇ ಆಯ್ಕೆ ಮಾಡ್ಕೊಂಡು ಬಂದಿರುತ್ತೆ. ಯಾಕಂದರೆ ಅದಕ್ಕೆ ನೀವು ಅಷ್ಟೇ ನೋವು ಕೊಟ್ಟಿರ್ತೀರ, ಎಲ್ಲೋ ಒಂದು ರೀತಿಯಲ್ಲಿ ಅದಕ್ಕೆ ಅನ್ಯಾಯ ಆಗಿರುತ್ತೆ. ಆ ಅನ್ಯಾಯವನ್ನು ಒಂದು ಪೂರ್ಣಗೊಳಿಸ್ಕೊಳ್ಳೋಕೆ ಈ ರೀತಿ ಬಂದಿರುತ್ತೆ. ಅದೇ ಒಂದು ಮಗುಗೆ ನೀವು ಅಷ್ಟು ಅಂದರೆ ಯಾರಿಗೋ ಒಬ್ಬರಿಗೆ ಒಳ್ಳೇದು ಮಾಡಿರ್ತಾರೆ, ಆ ಋಣವನ್ನು ತೀರಿಸ್ಕೊಳ್ಳೋಕ್ಕೂ ಕೂಡ ಆ ಇನ್ನೊಂದು ಮಗು ನಿಮ್ಮ ಹೊಟ್ಟೆಯಲ್ಲಿ ಜನ್ಮ ತಾಳಿರುತ್ತೆ. ಇದೇ ವಾಸ್ತವ ಸತ್ಯ ಸ್ನೇಹಿತರೆ. ಒಟ್ಟಾರೆಯಾಗಿ ನೀವು ಈ ಜನ್ಮದಲ್ಲೇ ಏನು ಅಂದರೆ ಇವಾಗ ಏನು ಮಾಡ್ತಿರೋ ಅದೆಲ್ಲವೂ ನೀವು ಕೂಡಿಡ್ತಾ ಇದ್ದೀರ. ನಿಮ್ಮ ಬೆನ್ನ ಹಿಂದೆ ಮೂಟೆ ಕಟ್ಟಿ ಹೊರ್ತಾ ಇದ್ದೀರ. ಪುಣ್ಯದ ಫಲವೇ ಇರಲಿ, ಅದು ಪಾಪದ ಫಲವೇ ಇರಲಿ, ನಿಮ್ಮ ಕರ್ಮದ ಉದ್ದೇಶ ಹೇಗಿರುತ್ತೆ ಅದು ನಿಮ್ಮ ಜೊತೆನೇ ಸಾಗ್ತಾ ಇದೆ. ನೀವು ಇಲ್ಲಿಂದ ಏನೇ ಗಳಿಸಿದರೂ ಕೂಡ, ಆಸ್ತಿ ಮನೆ ಏನು ಗಳಿಸಿದರೂ ಕೂಡ ನೀವೇನು ತಗೊಂಡೋಗೋಕ್ಕಾಗಲ್ಲ. ನೀವು ಗಳಿಸಿದ್ದು ನಿಮ್ಮ ಕರ್ಮದ ಫಲವನ್ನು ಮಾತ್ರ ನೀವು ಹೊತ್ಕೊಂಡು ಹೋಗೋಕ್ಕೆ ಅವಕಾಶ ಭಗವಂತ ಕೊಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ನಾವು ಆಸ್ತಿನ ಇನ್ನೊಬ್ಬರಿಗೆ ಮೋಸ ಮಾಡಿ ಆಗಿರ್ಬೋದು, ಇಲ್ಲ ನಿಮಗೆ ಮೋಸ ಮಾಡಿ ಯಾರೋ ದಕ್ಕಿಸ್ಕೊಂಡಿದ್ದಾರೆ, ಇಲ್ಲ ಏನೇನೋ ಆಗಿರತ್ತಲ್ವ, ಇಲ್ಲಿ ಕಿತ್ಕೊಂಡಿದ್ದರು ನಿಮ್ಮ ಹತ್ರ, ಅದು ಅನ್ಯಾಯ ಆಗಿದೆ ಅಂದರೆ ಅದು ಮುಂದೆ ಅದು ಮತ್ತೂ ನಿಮಗೆ ಮೂಲ ಯಾರಿಗೆ ಸೇರಬೇಕು ಅವರಿಗೆ ಸೇರುತ್ತೆ. ಅದು ಈ ಜನ್ಮದಲ್ಲಿ ಕೊನೆಯಲ್ಲಿ ಸೇರ್ಬೋದು, ಇಲ್ಲ ಅಂದರೆ ಅದು ಮುಂದಿನ ಜನ್ಮದಲ್ಲಾದರೂ ನಿಮ್ಮ ಮಕ್ಕಳಿಗೆ ನಿಮ್ಮ ಪೀಳಿಗೆಗೆ ಸೇರುತ್ತೆ. ಒಟ್ಟಾರಿಗೆ ದೇವರ ನ್ಯಾಯ ಇರುತ್ತಲ್ಲ, ಅದು ಯಾವತ್ತಿಗೂ ಕೂಡ ಅನ್ಯಾಯದ ರೀತಿಯಲ್ಲಿ ಇರೋದಿಲ್ಲ. ಯಾವುದೇ ಪ್ರಾರ್ಥನೆ ಕೂಡ ವ್ಯರ್ಥ ಆಗೋದಿಲ್ಲ. ನಿಮಗೆ ಅನಿಸುತ್ತೆ ನನಗೆ ಇಲ್ಲಿ ಸಿಗಲಿಲ್ಲ ಮುಂದೆ ಸಿಗುತ್ತಾ ಅನ್ನೋ ರೀತಿಯಲ್ಲಿ ಬರೋದಿಲ್ಲ. ಈ ಜನ್ಮದಲ್ಲಿ ನೀವು ಆ ನೋವು ಆ ವೇದನೆ ಒಂದು ಅನುಭವಿಸಿರ್ತೀರ. ಆ ಮುಂದಿನ ಜನ್ಮದಲ್ಲಿ ನಿಮ್ಮ ಪ್ರಾರಂಭ ಎಲ್ಲಿಂದ ಶುರುವಾಗುತ್ತೆ, ಮೊದಲಿಂದಲೇ ಶುರುವಾಗಿರುತ್ತೆ. ಅಂದರೆ ಆ ಒಂದು ನ್ಯಾಯ ನಿಮಗೆ ಸಿಕ್ಕು, ಆ ಒಂದು ಯಾರಿಲ್ಲಿ ಏನು ಕಿತ್ಕೊಂಡಿರ್ತಾರಲ್ಲ ಅದು ಮೊದಲೇ ನಿಮಗಲ್ಲಿ ಸಿಕ್ಬಿಡುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಕೆಲವು ಮಕ್ಕಳು ಹುಟ್ಟುತ್ತಾನೆ ತುಂಬ ಅಂದರೆ ವೈಭೋಗ ಸಂಪತ್ತನ್ನು ಪಡ್ಕೊಂಡು ಬಂದಿರ್ತಾರೆ. ಯಾಕಂದರೆ ಅವ್ರು ಹಿಂದಿನ ಜನ್ಮದ ಪರಿಶ್ರಮ, ಅದು ಅಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಿರ್ತಾರೆ. ಹಾಗಾಗಿ ಅಲ್ಲಿ ಅವರಿಗೆ ಅದು ಸಿಕ್ಕಿರುತ್ತೆ. ಹಾಗೆ ಒಂದು ಮಗು ತುಂಬ ಕಷ್ಟದಲ್ಲಿ ಹುಟ್ಟಿರುತ್ತೆ ಅಂದರೆ ಅದು ಶ್ರಮ ಪಡಬೇಕು. ಶ್ರಮ ಪಟ್ಟೆ ಜೀವನದಲ್ಲಿ ಒಂದೊಂದು ಹೆಜ್ಜೆಗೂ ಶ್ರಮ ಪಟ್ಟೆ ಅದೇನಾದ್ರು ಪಡ್ಕೊಳ್ಬೇಕು ಅಂದರೆ ಅದು ಕರ್ಮದ ಉದ್ದೇಶವೇ ಆಗಿರುತ್ತೆ. ಹಾಗಾಗಿ ಅದು ಅದೇ ರೀತಿ ಒಂದು ವ್ಯಕ್ತಿತ್ವವನ್ನು ಪಡ್ಕೊಳ್ತಾ ಹೋಗುತ್ತೆ. ಯಾರೇ ಆಗಲಿ ಇಲ್ಲಿ ಒಂದು ಸಂದೇಹ ಪಡಬಾರ್ದು ತಮ್ಮ ವ್ಯಕ್ತಿತ್ವದ ಮೇಲೆ, ತಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನದ ಮೇಲೆ, ಆತ್ಮವಿಶ್ವಾಸದ ಮೇಲೆ. ಭಗವಂತ ನನ್ನ ಜೊತೆ ಇದ್ದಾರೆ, ಖಂಡಿತ ಅವರು ನನಗೆ ದಾರಿ ತೋರಿಸ್ತಾರೆ ಎನ್ನುವ ಒಂದೇ ಒಂದು ಸಕಾರಾತ್ಮಕ ಎನರ್ಜಿಗೆ ನೀವು ಕನೆಕ್ಟ್ ಆಗಿ ಈಗ ಒಂದು ಪ್ರಯಾಣ ಮಾಡ್ತಿದ್ರಲ್ಲ, ಈ ಪ್ರಯಾಣದಲ್ಲಿ ನಿಮಗೆ ಖಂಡಿತ ಒಂದು ಪರಿಹಾರ ಸಿಗುತ್ತೆ, ಹಾಗೆ ಒಂದು ಸಫಲತೆ ಸಿಗುತ್ತೆ. ಹಾಗೆ ನಿಮ್ಮ ಎಂಥದ್ದೇ ಒಂದು ಪಾಪಗಳಾಗಿರಲಿ, ನೋವಾಗಿರಲಿ, ದುಃಖ ಆಗಿರಲಿ, ಅದು ಏನೇ ಆಗಿರಲಿ, ಆರೋಗ್ಯದ ಸಮಸ್ಯೆ ಆಗಿರಲಿ, ಏನೇ ಆಗಿರಲಿ, ಅದನ್ನು ನಾನು ಭರಿಸ್ತೀನಿ ಅನ್ನುವ ಒಬ್ಬ ಗುರು ಸಿಕ್ಕಿದಾರಲ್ವ, ಅದನ್ನು ಅವರು ಅವರ ಧ್ವನಿಯಲ್ಲಿ ಹಾಕಿ ದಹಿಸ್ತಾ ಇದ್ದಾರೆ. ನಿಮ್ಮ ಪಾಪ ಕರ್ಮವನ್ನು ಒಣ ಹುಲ್ಲಿನಂತೆ ದಹಿಸಿ ನಿಮಗೆ ಮತ್ತೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಯಾಕೆ ನಾನು ಅಂದ್ಕೊಂಡಿದ್ದಾಗ್ತಾ ಇಲ್ಲ, ಯಾಕೆ ನನ್ನ ಜೀವನದಲ್ಲಿ ಹೀಗಿದೆ, ಯಾಕೆ ನೋವು, ಯಾಕೆ ದುಃಖ, ನಂಬಿದವರಿಂದಲೇ ಯಾಕೆ ಮೋಸ, ನನ್ನ ಯಾಕೆ ತುಚ್ಛವಾಗಿ ಕಾಣ್ತಾರೆ, ನನ್ನ ಬೆಲೆ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅಂಥೇಳಿ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ನಿಮ್ಮದೇ ಆದ ಕರ್ಮದ ಫಲ, ಹಾಗೆ ನಿಮ್ಮದೇ ಆದ ಆತ್ಮದ ಉದ್ದೇಶ, ಹಾಗೆ ನಿಮಗೆ ಕನೆಕ್ಟ್ ಆಗಿರುವವರ ಎನರ್ಜಿ ಕೂಡ ಅವರ ಆತ್ಮದ ಉದ್ದೇಶವನ್ನು ಈ ರೀತಿಯಾಗಿ ನಿಮ್ಮ ಮೇಲೆ ಈ ರೀತಿ ಕರ್ಮಗಳನ್ನು ಎಸಗುವ ಮೂಲಕ ಕೆಲವು ಅಪೂರ್ಣಗೊಂಡ ವಿಚಾರಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಿದ್ಧತೆ ನಡೆಸ್ತಾ ಇರುತ್ತೆ. ಇದೆಲ್ಲದಕ್ಕೂ ಪರಿಹಾರ ಇಲ್ಲ ಅಂತಲ್ಲ. ನಿಮ್ಮ ಇವತ್ತಿನ ಒಳ್ಳೆಯ ಉದ್ದೇಶದ ಕರ್ಮದ ಜೊತೆ ಗುರುವಿನ ಶರಣದಲ್ಲಿ ಸಂಪೂರ್ಣವಾಗಿ ಸರೆಂಡರ್ ಆಗಿ ನನಗೆ ಏನು ನಡೀತಾ ಇದೆ ನನ್ನ ಜೀವನದಲ್ಲಿ ಅಂಥೇಳಿ ನನಗೆ ಗೊತ್ತಿಲ್ಲ, ಯಾಕೆ ಈ ಕಷ್ಟ ಬಂದಿದೆ, ಯಾಕೆ ನನ್ನಿಂದ ಕೆಲವರು ದೂರ ಆದರು, ಯಾಕೆ ನಾನು ಒಬ್ಬರಿಗೆ ಹತ್ತಿರ ಆದೆ, ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದರು, ಅವರಿಂದ ನಂಗೆ ಸಹಾಯ ಸಿಕ್ತು, ಹೀಗೆ ಬರಬೇಕು ಅಂಥೇಳಿ ಪ್ರಯತ್ನಿಸ್ತಾ ಇದ್ದಾರೆ. ಹಾಗೆ ನಾನು ಯಾರನ್ನೋ ಪ್ರೀತಿ ಮಾಡಿದೆ, ಆ ಪ್ರೀತಿಯಲ್ಲಿ ವಂಚನೆ ಸಿಕ್ತು, ಮಧ್ಯದಲ್ಲಿ ಅವರು ನನ್ನನ್ನು ಬಿಟ್ಟರು ಅನೇಕ ಕಾರಣಗಳನ್ನು ಕೊಟ್ಟು. ಇವೆಲ್ಲವೂ ಕೂಡ ನಿಮಗೆ ಒಂದು ಪಾಠ, ಒಂದು ಕಲಿಕೆ, ಹಾಗೆ ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಒಂದು ದಾರಿ. ಅವರ ಆತ್ಮದ ವಿಚಾರವನ್ನು ಅವರು ಪೂರ್ಣಗೊಳಿಸ್ಕೊಂಡಿದ್ದಾರೆ. ಈಗ ನಿಮ್ಮ ಆತ್ಮದ ಒಂದು ವಿಚಾರವನ್ನು ದೃಢ ವಿಶ್ವಾಸದಿಂದ ನೀವು ಮುಂದೆ ಹೋಗಿ, ಅಂದರೆ ಇದು ನನ್ನ ಅಂತ್ಯ ಅಲ್ಲ, ಇದೇ ನನ್ನ ಪ್ರಾರಂಭ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಹೋಗಿ ಜೀವನದಲ್ಲಿ ನಿಮ್ಮ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕ್ಕೆ ಇಲ್ಲಿ ಗುರು ಮತ್ತೊಂದು ಅವಕಾಶ ಕೊಡ್ತಾರೆ. ಅವರ ಶರಣದಲ್ಲಿ ಹೋದವರಿಗೆ ಮಾತ್ರ ಈ ಅವಕಾಶ ಸಿಗುತ್ತೆ. ಇಲ್ಲಾಂದರೆ ಅವರು ಮತ್ತೆ ಆ ತಪ್ಪುಗಳನ್ನು ಎಲ್ಲಿವರೆಗೂ ತಿದ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಅವರಿಗೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಆಗಿ ಅವರು ಮತ್ತೆ ಅದೇ ಒಂದು ಭವಚಕ್ರದೊಳಗೆ ಸಿಕ್ಕಾಕೊಳ್ತಾನೆ ಇರ್ತಾರೆ. ಹಾಗಾಗಿ ಗುರು ಹೇಳೋದು, ಭಗವಂತನ ಒಂದು ವಿಚಾರ ಯಾವ ರೀತಿ ಇದೆ ಅಂದರೆ, ನಿಮ್ಮ ಕರ್ಮದ ಮೇಲೆ ನಿಗಾ ಇಡಿ,
ಅಂದರೆ ನಿಮ್ಮನ್ನು ಯಾರೋ ಮೋಸ ಮಾಡಿದ್ದಾರೆ ಅಂದರೆ ಖಂಡಿತ ಅದರ ಪರಿಣಾಮವನ್ನು ಅವ್ರ ಜೀವನದಲ್ಲಿ ಅವ್ರು ಎದುರಿಸ್ತಾರೆ. ಕರ್ಮ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಸಮಯಕ್ಕೆ ಸರಿಯಾಗಿ. ಅಲ್ಲಿಯವರೆಗೂ ಅದು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಕಿರಿಕಿರಿ ನೋವು, ಅಂದರೆ ನಮಗೆ ಕೆಟ್ಟದ್ದು ಮಾಡೋರಿಗೆ ಒಳ್ಳೇದಾಗ್ತಾ ಇದೆ ಅಂತೇಳಿ ನಿಮ್ಗೆ ಅನ್ನಿಸ್ಬೋದು. ಆದರೆ ಕರ್ಮ ಒಳ ಸಿದ್ಧತೆ ನಡೆಸ್ತಾ ಇರುತ್ತೆ. ನಂತರ ಯಾವ ಸಮಯದಲ್ಲಿ ಹೇಗೆ ಪೆಟ್ಟು ಕೊಡಬೇಕು ಅನ್ನೋದು ಅದು ನಿರ್ಧಾರ ಮಾಡುತ್ತೆ ಒಂದು ಪಾಠದ ರೂಪದಲ್ಲಿ. ಒಟ್ಟಾರೆಯಾಗಿ ಯಾರಿಂದ ನಿಮಗೆ ಮೋಸ ಆಗಿದೆ ಅವರ ವಿರುದ್ಧವಾಗಿ ನಿಮಗೊಂದು ಒಳ್ಳೇದಾಗಬೇಕಲ್ವ, ಅದಕ್ಕಾಗಿ ನಿಮಗೆ ಒಂದು ಸಿದ್ಧತೆ ಅಂತ ನಡೀತಾ ಇರುತ್ತೆ. ಅಂದರೆ ನೀವು ಅದನ್ನು ಆ ಒಂದು ಸೇಡಿನ ರೂಪದಲ್ಲಿ ತೀರಿಸ್ಕೊಳ್ಬೇಕು ಅಂತ ಬಯಸ್ತಿರೋ, ಇಲ್ಲ ಅದಕ್ಕೊಂದು ಕ್ಷಮೆ ಕೊಟ್ಟು ಒಳಿತಿನ ಒಂದು ಮಾರ್ಗದಲ್ಲಿ ಸಾಕ್ತಿರೋ, ಅದು ನಿಮ್ಮ ನಿರ್ಧಾರದ ಮೇಲೆ ಇರುತ್ತೆ. ಹಾಗಾಗಿ ಪ್ರತಿ ವಿಚಾರ, ಪ್ರತಿ ಪ್ರಾರ್ಥನೆ, ಪೂಜೆ, ವ್ರತ, ಹಾಗೆ ಒಳ್ಳೆಯ ಕೆಲಸ, ಒಳ್ಳೆಯ ಉದ್ದೇಶ, ದಯೆ, ಕರುಣೆ, ಪ್ರೇಮ, ಯಾವುದೂ ಕೂಡ ಸೇವೆ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಅದು ಒಂದು ಪುಣ್ಯದ ಫಲವನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇರುತ್ತೆ. ಹಾಗೆ ನಿಮ್ಮ ವಿರುದ್ಧ ಯಾರು ಶತ್ರುತ್ವ ಸಾಧಿಸ್ತಾ ಇದ್ದಾರೆ, ಏನೋ ಕೆಟ್ಟದ್ದು ಮಾಡ್ತಿದ್ದಾರೆ, ಬಯಸ್ತಾ ಇದ್ದಾರೆ, ಏನೇ ಒಂದು ಮಾಟ ಮಂತ್ರದ ಪ್ರಯೋಗ, ಹಾಗೆ ಹಗಲಿರುಳನ್ನದೇ ನಿಮಗೆ ಕೆಟ್ಟದನ್ನು ಮಾಡಬೇಕು ಅಂತಲೇ ಹಂಬಲಿಸ್ತಾ ಇದ್ದಾರೆ ಅಂದರೆ ಅದು ಅವರ ಕರ್ಮದ ವೃದ್ಧಿ ಆಗಿರುತ್ತೆ. ಅದನ್ನು ಅವರು ಭೋಗಿಸ್ತಾರೆ. ಇಲ್ಲ ನಿಮ್ಮದೇ ಆತ್ಮ ಒಂದು ಯಾವುದೋ ರೀತಿಯಲ್ಲಿ ನಿಮ್ಮ ಮಗುವಿಗೋ ಇಲ್ಲ ಯಾರಿಗೋ ತುಂಬ ನೋವು ಕೊಟ್ಟಿರೋ ಒಂದು ನರಕ ಯಾತನೆಯ ರೂಪದಲ್ಲಿ ಆ ಮಗು ಸತ್ತೋಗಿರುತ್ತೆ ಅಂದರೆ ಆ ಒಂದು ಮಗು ಸಣ್ಣದು, ಆ ಉದ್ದೇಶ ಅದಕ್ಕೆ ಗೊತ್ತಿರೋದಿಲ್ಲ ಯಾವ ರೀತಿ ಸೇಡ್ ತೀರಿಸ್ಕೊಳ್ಬೇಕು ಅಂತ ಹೇಳಿ. ಆದರೆ ತಂದೆಯ ಉದ್ದೇಶ ನನ್ನ ಮಗುಗೆ ಈ ರೀತಿ ಅನ್ಯಾಯ ಆಯಿತು, ನಾನು ಈ ಸೇಡನ್ನು ತೀರಿಸ್ಕೊಳ್ಳೇಬೇಕು ಅಂತ ಹೇಳಿ ನೀವೇನೊಂದು ಸಂಕಲ್ಪ ಮಾಡ್ತಿರಲ್ಲ, ಅದೇ ಮತ್ತೆ ನಿಮ್ಮ ಮುಂದಿನ ಜನ್ಮದಲ್ಲಿ ಅದೇ ಅಂಥ ಜನರ ಅವರಿಗೆ ಸಹ ಕನೆಕ್ಟ್ ಆಗಿ ಅವ್ರ ಜೀವನದಲ್ಲಿ ಅಂಥ ದುಃಖವನ್ನು ನೋಡುವ ಭಾಗ್ಯವನ್ನು ನೀವು ಕೊಡ್ತೀರಿ. ಯಾಕಂದರೆ ಈ ರೀತಿಯೇ ಅವ್ರಿಗೆ ಪಾಠ ಕಲಿಸ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿರುತ್ತೆ. ಅಂದರೆ ಅವ್ರು ನಂಗೆ ನೋವು ಕೊಟ್ಟಿದ್ದಾರೆ, ನಾನು ನೋವು ಕೊಟ್ಟೇ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಆತ್ಮದ ಉದ್ದೇಶಗಳು ಇರ್ತವೆ. ಹಾಗಾಗಿ ಕೆಲವೊಂದು ಸಾರಿ ಮಾಟ ಮಂತ್ರ ಆಗಿರ್ಬೋದು, ಇಲ್ಲ ಒಂದು ದೆವ್ವ ಸೇರೋದು, ಹೀಗೆಲ್ಲ ಮಾತಾಡ್ತಾರಲ್ಲ, ಅದು ಒಂದು ಕೆಲವೊಂದು ಸಾರಿ ಆ ರೀತಿಯೂ ನಡೆಯುತ್ತೆ. ಎಷ್ಟೇ ನಾವು ಅದನ್ನು ವೈಜ್ಞಾನಿಕವಾಗಿ ನಂಬಲ್ಲ ಅಂದರೂ ಕೂಡ ಕೆಲವೊಂದು ಸತ್ಯಗಳನ್ನು ಮರೆಮಾಚಲಿಕ್ಕೂ ಆಗಿಲ್ಲ ಅಲ್ವಾ ಇದುವರೆಗೂ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ. ಆದರೆ ನಿಮಗೆ ಸುರಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯದನ್ನು ಕಾಣಬೇಕು. ಈಗ ಹಿಂದೆ ಏನಾಗಿತ್ತೋ ನನಗೆ ಗೊತ್ತಿಲ್ಲ, ಮುಂದೆ ಏನಾಗುತ್ತೋ ನಿಮಗೆ ಗೊತ್ತಿಲ್ಲ. ಆದರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿದ್ದರೆ ಅವರ ಆಶೀರ್ವಾದ, ಮಾರ್ಗದರ್ಶನ, ಅವರ ಉಪದೇಶಗಳಿಂದ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡು ನಡೀತಾ ಇದ್ದೀರ ಅಂದರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಖಂಡಿತ ಸಿಗುತ್ತೆ. ಯಾಕಂದರೆ ನೀವು ಏನೇ ತಪ್ಪು ಮಾಡಿದರೂ ಕೂಡ ಗುರುವಿನ ಶರಣದಲ್ಲಿರೋದ್ರಿಂದ, ಪಶ್ಚಾತ್ತಾಪ ಪಟ್ಟು ನೀವು ಅವರ ಶರಣದಲ್ಲಿರೋದ್ರಿಂದ ನಿಮಗೆ ಅವರು ರಕ್ಷಣೆ ಕೊಡ್ತಾರೆ. ಅಂದರೆ ಈಗ ಇವತ್ತಿನ ಒಂದು ಮೆಸೇಜ್ ಯಾವ ರೀತಿ ಇತ್ತು ಅಂದರೆ ಎಲ್ಲವೂ ಕಾರ್ಮಿಕ್ ಎನರ್ಜಿಯ ಬಗ್ಗೆ. ಅಂದರೆ ಕರ್ಮ ಅನ್ನೋದು ಹೇಗೆ ನಮ್ಮ ಜೀವನದಲ್ಲಿ ಮರಳಿ ಬರುತ್ತೆ. ಅದು ನೋವು ಆಗಿರ್ಬೋದು, ಸಂತೋಷದ ಮೂಲಕ ಆಗಿರ್ಬೋದು, ಯಾವುದೋ ಒಂದು ಅಪೂರ್ಣಗೊಂಡ ವಿಚಾರವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಯಾವುದೋ ಒಂದು ಸಂಬಂಧದ ರೂಪದಲ್ಲಿ ಅದು ನಮ್ಮನ್ನು ಆವರಿಸುತ್ತೆ, ವಿಚಾರದ ರೂಪದಲ್ಲಿ ನಮ್ಮನ್ನು ಕಂಗಡಿಸುತ್ತೆ. ಹಾಗೆ ಸುಮ್ಮನೆ ಎಲ್ಲರೂ ಕೋರ್ಟು ಕಚೇರಿಗೆ ಸುತ್ತೋದಿಲ್ಲ, ಎಲ್ಲರೂ ಆಸ್ಪತ್ರೆಗೆ ಸುತ್ತೋದಿಲ್ಲ. ಅದು ಅವರವರ ಕರ್ಮದ ಪ್ರತಿಫಲವೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಒಂದು ಅಂದರೆ ಅದು ಗುರುವಿನ ಶರಣ, ಭಗವಂತನ ಶರಣದಲ್ಲಿ ಹೋಗೋದು, ಪಶ್ಚಾತ್ತಾಪ ಪಟ್ಟು ಅವರ ಉಪದೇಶಗಳಂತೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋದು. ಅದಕ್ಕೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಪೂಜೆ ಪುನಸ್ಕಾರ, ವ್ರತ, ಹಾಗೆ ಒಳ್ಳೆಯ ಉದ್ದೇಶದ ಸೇವೆ, ದಯೆ, ಕರುಣೆ, ಪ್ರೇಮ, ಇವೆಲ್ಲವೂ ಕೂಡ ನಿಮ್ಮ ಆತ್ಮವನ್ನು ಪರಿಶುದ್ಧಗೊಳಿಸುವ ಮೂಲಕ ನಿಮ್ಮ ಕರ್ಮದ ನಿರ್ಣಯವನ್ನು ಕೂಡ ಬದಲಾಯಿಸಿಕೊಳ್ಳಲು ನಿಮಗೆ ಸಹಾಯ ಮಾಡ್ತದೆ. ಒಟ್ಟಾರೆಯಾಗಿ ಇಲ್ಲಿ ಒಂದು ಅಸಂಭವ ಅನ್ನೋದೇನಿಲ್ಲ, ಎಲ್ಲವೂ ಸಂಭವ. ಅದೇ ಆ ಸಮಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಆ ಶಕ್ತಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಆತ್ಮವಿಶ್ವಾಸದಿಂದ ಕೆಲವು ನಿರ್ಧಾರಗಳನ್ನು ತಗೊಂಡು ಆ ಪರಿಸ್ಥಿತಿಗಳನ್ನು ಸಂಭಾಳಿಸಬೇಕು. ಹಾಗೆ ದ್ವೇಷಕ್ಕೆ ದ್ವೇಷನೇ ಅಲ್ಲ ಅನ್ನೋ ರೀತಿಯಲ್ಲಿ ನೀವು ಮನಗಂಡು ಆ ಕ್ಷಮೆ ಕೊಟ್ಟು ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಬೇಕು. ಆಗಲೇ ಜೀವನದಲ್ಲಿ ಸಂತೃಪ್ತ ಭಾವನದೊಂದಿಗೆ ಒಂದು ಒಳ್ಳೆಯ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ. ಅದು ಎಲ್ಲರಿಗೂ ಸಿಗೋದಿಲ್ಲ. ಯಾಕಂದರೆ ಕೆಲವೊಂದು ಸಾರಿ ತಪ್ಪುಗಳು ಮನುಷ್ಯನಿಗೆ ಮಾಡ್ತಾನೆ ಇರ್ತಾನಲ್ವ, ಏರಿಳಿತಗಳು ಅದಕ್ಕೋಸ್ಕರನೇ ಬರೋದು. ಒಮ್ಮೆ ಸುಖ, ಒಮ್ಮೆ ಸಂತೋಷ, ಒಮ್ಮೆ ಅನಾರೋಗ್ಯ, ಒಮ್ಮೆ ಆರೋಗ್ಯ. ಒಟ್ಟಾರೆಯಾಗಿ ಅಳದೇ ಇರುವ ಮನುಷ್ಯ ಯಾರೂ ಇಲ್ಲ. ಅಳೋದು ಕೂಡ ಒಂದು ಒಳ್ಳೆಯದೇ. ಅದಕ್ಕೋಸ್ಕರ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ಅಳಿಸ್ತಾನೆ. ಪಾಠ ಕಲಿಸ್ಲಿಕ್ಕೆ, ಕೆಲವೊಂದು ಸಾರಿ ದೋಷ ಕಳೀಲಿಕ್ಕೆ, ಕೆಲವೊಂದು ಸಾರಿ ಮನಸ್ಸನ್ನು ಹಗುರ ಮಾಡಲಿಕ್ಕೆ, ಅನೇಕ ರೀತಿಯ ವಿಚಾರಗಳಿಗೆ ಅಳಿಸೋದು ಸಹಜವಾಗಿಯೇ ಬಿಟ್ಟಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ. ಯಾರಿಗೋ ಮೋಸ ಮಾಡಿ ನಾನು ಗೆದ್ದುಬಿಟ್ಟೆ, ಯಾರನ್ನೋ ವಂಚನೆ ಮಾಡಿ ನಾನು ಗೆದ್ದುಬಿಟ್ಟೆ, ಯಾರಿಗೋ ಮೋಸ ಮಾಡಿ ಅವರನ್ನು ಉಪಯೋಗಿಸ್ಕೊಂಡೆ, ಅದರಿಂದ ನಾನು ಸುಖ ಅನುಭವಿಸ್ದೆ, ಹಿಂದಕ್ಕೆ ಸರಿದ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಯಾರೂ ಅಂದ್ಕೊಳ್ಳೋ ಹಾಗೆ ಇಲ್ಲ. ಯಾಕಂದರೆ ಅದರದ್ದೇ ಆದ ಒಂದು ಕರ್ಮ ಆಲ್ರೆಡಿ ತಯಾರಾಗಿಬಿಟ್ಟಿರುತ್ತೆ. ಅದನ್ನು ನೀವು ಭೋಗಿಸ್ಲೇಬೇಕು, ಅನುಭವಿಸ್ಲೇಬೇಕು, ಯಾವುದಾದ್ರೂ ರೂಪದಲ್ಲಿ, ಶಿಕ್ಷೆಯ ರೂಪದಲ್ಲಿ, ಅದೇ ರೀತಿ ನೋವಿನ ರೂಪದಲ್ಲಿ. ಅಂದರೆ ಕರ್ಮ ಬಿಡೋದಿಲ್ಲ, ಲೆಕ್ಕಾಚಾರ ಅದಿಟ್ಟಿರುತ್ತೆ. ನೀವು ಒಳ್ಳೆಯದೇ ಮಾಡಿ ಕೆಟ್ಟದ್ದು ಮಾಡಿ ಅದನ್ನು ಒಟ್ಟು ನಿಮಗೆ ಸಮಯಕ್ಕೆ ಅನುಗುಣವಾಗಿ ಕೊಡುತ್ತೆ. ಪಾಠನಾರು ಕಲೀಲಿ, ಪಾಠ ಕಲೀಲಿಲ್ಲ ಅಂದರೆ ಪದೇ ಅಂಥದ್ದೇ ನೋವುಗಳು, ವಿಚಾರಗಳು ನಿಮ್ಮ ಜೀವನದುದ್ದಕ್ಕೂ ನಿಮಗೆ ಎದುರಾಗ್ತಾನೆ ಇರ್ತದೆ. ಎಲ್ಲಿವರೆಗೂ ನಿಮ್ಮನ್ನು ಹಾಡುತ್ತೆ ಅಂದರೆ ಕೆಲವು ಒಂದು ವಾಸ್ತವ ಸತ್ಯಗಳನ್ನು, ಪ್ರಸ್ತುತ ಭಾವನೆಗಳನ್ನು ನೀವು ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ
ನಿಮಗೆ ಪದೇ ಪದೇ ಅದೇ ರೀತಿಯ ನೋವುಗಳು ಎದುರಾಗ್ತಾನೆ ಹೋಗ್ತವೆ. ಯಾವಾಗ ಸತ್ಯವನ್ನು ಅರ್ಥ ಮಾಡ್ಕೊಳ್ತೀರೋ ಆಗ ಖಂಡಿತ ಆ ಒಂದು ಸಂಬಂಧಗಳಿಂದ ಒಂದು ಕೆಟ್ಟ ನೆಗೆಟಿವ್ ನಕಾರಾತ್ಮಕ ವಿಚಾರಗಳಿಂದ ಬಿಡುಗಡೆ ಸಿಗುತ್ತೆ. ಇದು ಎಲ್ಲರೂ ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇದು ಮುಂದೇನಾಗುತ್ತೆ, ಹಿಂದೆ ನಾವು ಏನು ಮಾಡಿದ್ವಿ, ಈಗೇನು ನಾವು ಮಾಡಬೇಕು ಅನ್ನೋದು ಕೆಲವರಿಗೆ ಗೊತ್ತಾಗೋದಿಲ್ಲ. ಆದರೆ ಗುರುವಿನ ಶರಣದಲ್ಲಿ ನಂಬಿಕೆ ಇಟ್ಟು ಹೋದಾಗ, ಒಂದು ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಿದಾಗ ಅದಕ್ಕೆ ಬೇಕಾದ ಉಪಕರಣಗಳೇ ಪೂಜೆ, ಧ್ಯಾನ, ಹಾಗೆ ಪ್ರಾರ್ಥನೆ, ಸಂಕಲ್ಪ, ಹಾಗೆ ಭಜನೆ, ನಾಮಸ್ಮರಣೆ, ಇವೆಲ್ಲವೂ ಮಾಧ್ಯಮ ಒಳ್ಳೆಯದ್ರ ಕಡೆ ಹೋಗಲಿಕ್ಕೆ, ಹಾಗೆ ಭಗವಂತನನ್ನು ಸೇರಲಿಕ್ಕೆ ಆ ಗುರುವಿನಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಾಗಲೇ ಹಿಂದಿನ ಒಂದು ಜನ್ಮದ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ದಾರಿ ಸಿಗುತ್ತೆ. ಹಾಗೆ ಒಂದು ಕ್ಷಮೆಯನ್ನು ಕೊಡೋದಾಗಿರ್ಬೋದು, ಕ್ಷಮೆಯನ್ನು ಕೇಳೋದಾಗಿರ್ಬೋದು, ಪಶ್ಚಾತ್ತಾಪ ಪಡೋದಾಗಿರ್ಬೋದು, ಇವೆಲ್ಲವೂ ನಮ್ಮ ಜೀವನದಲ್ಲಿ ನಮ್ಮನ್ನು ಶುದ್ಧ ಮಾಡುತ್ತೆ. ಆ ಶುದ್ಧೀಕರಣದ ಹಂತವೇ ಗುರುವಿನ ಶರಣದಲ್ಲಿ ಬಂದಾಗ ನಮಗೆ ಸಿಗೋದು. ಅಂದರೆ ಇಲ್ಲಿ ನಾವು ಕಳ್ಕೊಳ್ಳೋಕ್ಕೂ ದಾರಿ ಇದೆ, ಪಡ್ಕೊಳ್ಳೋಕ್ಕೂ ದಾರಿ ಇದೆ. ಮುಂದೆ ಏನಿದೆ ಗೊತ್ತಿಲ್ಲ, ಹಿಂದೆ ಏನಾಗಿತ್ತು ತಿಳಿದಿಲ್ಲ. ಆದರೆ ಗುರುವಿನ ಶರಣದಲ್ಲಿ ಬಂದರೆ ಹಿಂದೆ ಈ ರೀತಿ ಆಗಿತ್ತು, ಅದನ್ನು ತಿದ್ಕೊಳ್ಳೋಕೆ ಅವಕಾಶ, ಮಾರ್ಗದರ್ಶನ, ರಕ್ಷಣೆ ನಾನು ಕೊಡ್ತೀನಿ. ಹಾಗೆ ಮುಂದೆ ಇಂಥದ್ದೆಲ್ಲ ಫಲ ನಿನ್ನದೇ ಆದ ಪುಣ್ಯದಿಂದ ಪ್ರಾಪ್ತಿಯಾಗಿದೆ, ಅದನ್ನು ಪಡ್ಕೊಳ್ಳೋಕ್ಕೂ ಕೂಡ ದಾರಿ ನಾನು ಮಾಡಿಕೊಡ್ತೀನಿ. ಇಲ್ಲಾಂದರೆ ಅಲ್ಲಿ ಅನೇಕ ರೀತಿಯ ಕರ್ಮದ ಬ್ಲಾಕೇಜ್ಗಳು ಇದ್ದಾವೆ, ಅವುಗಳನ್ನು ಕಳ್ಕೊಂಡು ನಿನ್ನ ಭಾಗ್ಯದಲ್ಲಿರೋದನ್ನು ನೀನು ಪಡ್ಕೊಳ್ಳೋಕ್ಕೆ ನನಗೆ ಸಹಾಯ ಮಾಡ್ತೀನಿ ನಿನಗೆ ಅನ್ನೋ ರೀತಿಯಲ್ಲಿ ಗುರುವಿನ ಆಶೀರ್ವಾದ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಾನು, ನನ್ನದು, ನಾನೇ ಮಾಡಿದೆ, ಅಹಂಕಾರ, ಅಹಂ ತೋರಿಸೋದು ಒಳ್ಳೆಯದಲ್ಲ. ಯಾಕಂದರೆ ಇವೆಲ್ಲವೂ ಕೂಡ ನಮ್ಮ ಭಾಗ್ಯದಲ್ಲಿರೋದನ್ನು ನಾವು ಪಡ್ಕೊಳ್ಳೋಕ್ಕೆ ಬ್ಲಾಕೇಜ್ಗಳನ್ನು ಉಂಟು ಮಾಡ್ತವೆ, ನಮ್ಮನ್ನು ಅಲ್ಲೇ ತಡೆದು ನಿಲ್ಲಿಸ್ತವೆ. ತುಂಬ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ವಿಡಿಯೋ ತುಂಬ ಡಿಸ್ಟರ್ಬೆನ್ಸ್ ಆಗಿದೆ. ಮಳೆಯ ಶಬ್ದ ವಿಡಿಯೋ ಪೂರ್ತಿ ಆವರಿಸಿದೆ ಸ್ನೇಹಿತರೆ. ಇವತ್ತಿನ ರೀಡಿಂಗ್ ಯಾವ ರೀತಿ ಇತ್ತು ಅಂದರೆ, ಗುರುವು ನಿಮ್ಮ ಕರ್ಮದ ವಿಚಾರವನ್ನು ನಿಮಗೆ ತಿಳಿಸಿದ್ದಾರೆ. ಇದು ಕರ್ಮ, ನೀನೇನು ಕೊಡ್ತೀಯೋ ಅದು ನಿನಗೆ ಖಂಡಿತ ಮರಳುತ್ತೆ. ಇದು ಈ ಜನ್ಮದಲ್ಲೇ ಆಗಿರ್ಬೋದು, ಮುಂದಿನ ಜನ್ಮದಲ್ಲೇ ಆಗಿರ್ಬೋದು, ಅದು ಮಕ್ಕಳ ರೂಪದಲ್ಲಾಗಿರ್ಬೋದು, ಅದು ನೋವಿನ ರೂಪದಲ್ಲಾಗಿರ್ಬೋದು, ಕಾಯಿಲೆಯ ರೂಪದಲ್ಲಾಗಿರ್ಬೋದು, ಇನ್ನು ಯಾವುದ್ಯಾವುದೋ ರೂಪದಲ್ಲಿ ಅದು ನರಳಾಡಿಸುತ್ತೆ. ನೀವು ಎಲ್ಲಿಯವರೆಗೂ ಆ ತಪ್ಪನ್ನು ತಿದ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಕರ್ಮ ಪಾಠ ಕಲಿಸದೆ ನಿಮ್ಮನ್ನು ಬಿಡೋದಿಲ್ಲ. ಪದೇ ಪದೇ ಅಂಥ ವ್ಯಕ್ತಿಗಳು, ಅಂಥ ವಿಚಾರಗಳು, ಅಂಥ ಸಮಸ್ಯೆಗಳು ನಿಮಗೆ ಎದುರಾಗ್ತಾನೆ ಇರ್ತವೆ. ಹಾಗಾಗಿ ಗುರುವಿನ ಶರಣದಲ್ಲಿ ಹೋಗೋದ್ರಿಂದ ನಿಮಗೆ ಯಾವುದನ್ನು ತಿದ್ಕೊಳ್ಬೇಕು, ಯಾವುದನ್ನು ಪಡ್ಕೊಳ್ಬೇಕು, ಹಾಗೆ ಯಾವುದನ್ನು ಕಳ್ಕೊಳ್ಬೇಕು ಅನ್ನೋದು ಖಂಡಿತವಾಗಿ ಅವರ ಮಾರ್ಗದರ್ಶನದಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ಅವರು ರಕ್ಷಣೆ ಕೂಡ ಕೊಡ್ತಾರೆ. ನಿನ್ನ ಕರ್ಮದ ಭಾರವನ್ನು ನಾನು ಬರೆಸ್ಕೊಳ್ತೀನಿ, ನಿನಗೊಂದು ಅವಕಾಶವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದರೆ, ಅದರ ಆಧಾರದ ಮೇಲೆ ಯಾವುದೋ ಒಂದು ಜನ್ಮದ ಪುಣ್ಯದ ಫಲವೆಂಬಂತೆ ನೀವು ಗುರುವಿನ ಶರಣದಲ್ಲಿ ಬಂದಿರಾ, ಅವರ ಶರಣದಲ್ಲಿದ್ದೀರಾ ಅಂದರೆ ಸುರಕ್ಷಿತವಾಗಿದ್ದರೆ ಆ ಭಗವಂತನ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲಿದೆ. ಹಾಗೆ ಇವತ್ತು ನಿಮ್ಮ ಪಿತೃಗಳನ್ನು ನೀವು ಸ್ಮರಣೆ ಮಾಡ್ಕೊಂಡಿದ್ದೀರಾ, ಅವರಿಗೋಸ್ಕರ ಅವರ ಹೆಸರಲ್ಲಿ ಒಂದು ಸೇವೆಯನ್ನು ಕೂಡ ಮಾಡಿದ್ದೀರಾ. ಇದರಿಂದ ನಿಮ್ಮ ಪಿತೃಗಳ ಆತ್ಮ ಶಾಂತಿ, ನೆಮ್ಮದಿಯನ್ನು ಪಡ್ಕೊಂಡಿದೆ. ಅವರ ಆಶೀರ್ವಾದ ನಿಮ್ಮ ಕುಟುಂಬದಲ್ಲಿ ಇದೆ. ಖಂಡಿತ ಮುಂದೆ ಏನೆಲ್ಲ ಅಡೆತಡೆಗಳು ಇತ್ತಲ್ಲ, ಆ ಎಲ್ಲ ಅಡೆತಡೆಗಳು ಈಗ ನಿಧಾನವಾಗಿ ದೂರ ಆಗ್ತದೆ. ಹಾಗೆ ಮನೆಯಲ್ಲಿ ಶಾಂತಿ ನೆಲೆಯಾಗುತ್ತೆ, ನೆಮ್ಮದಿ ನೆಲೆಯಾಗುತ್ತೆ. ಹಾಗೆ ಅಂದ್ಕೊಂಡಿರೋ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಭಿವೃದ್ಧಿ ಕಾಣುತ್ತೆ. ಇದೇ ನಿಮ್ಮ ಪಿತೃಗಳಿಂದ ನಿಮಗೆ ಇವತ್ತು ಸಿಗ್ತಾ ಇರುವ ಆಶೀರ್ವಾದವಾಗಿದೆ. ಹಾಗೆ ಕರ್ಮಫಲದಾತನ ಶನಿದೇವರ ಸೇವೆಯನ್ನು ಕೂಡ ನೀವು ಮಾಡಿದ್ದೀರಾ. ಅದಕ್ಕೋಸ್ಕರನೇ ಇಡೀ ವಿಡಿಯೋದಲ್ಲಿ ನಿಮಗೆ ಕರ್ಮದ ಬಗ್ಗೆನೇ ಇವತ್ತು ಮೆಸೇಜ್ ಸಿಕ್ಕಿರ್ಬೋದು. ಅಂದರೆ ಕರ್ಮ ಹೇಗಿರಬೇಕು, ಅದು ಹೇಗಿದ್ದರೆ ನಿಮಗೆ ಒಳ್ಳೇದು ಸಿಗುತ್ತೆ, ಹೇಗೆ ಇಲ್ಲದೇ ಇದ್ದರೆ ನೀವು ಕೆಡಕನ್ನು ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದೆ ಒಂದು ಪಾಠದ ರೂಪದಲ್ಲಿ. ಹಾಗಾಗಿ ಇಲ್ಲಿ ತಿಳಿಯೋದನ್ನು ಮಾಡಿದ ತಪ್ಪುಗಳನ್ನು, ಅದರಿಂದ ಬರುವ ಫಲಗಳನ್ನು ನಾವು ನಿರೀಕ್ಷೆ ಮಾಡೋದೇ ಇಲ್ಲ. ಹಾಗಾಗಿ ಕೆಲವೊಂದು ಸಾರಿ ತಿಳಿದೇ ಆಗಿರೋ ತಪ್ಪಾಗಿರ್ಬೋದು, ಇಲ್ಲ ತಿಳಿದು ನಾವು ಮಾಡೋ ತಪ್ಪುಗಳಿಗಾಗಿರ್ಬೋದು, ಕ್ಷಮೆಯನ್ನು ಕೇಳಬೇಕು, ಅವುಗಳನ್ನು ತಿದ್ಕೊಳ್ಬೇಕು, ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಪರಿಹಾರ ನಮಗೆ ನಾವು ಕಂಡುಕೊಳ್ಳೋದಲ್ಲ, ಅವರಿಗೂ ಕೂಡ ಆ ಪರಿಹಾರವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಕೆಲವೊಂದು ಸಾರಿ ನಾವು ನ್ಯೂಸಲ್ಲಿ ನೋಡ್ತೀವಿ, ಅಲ್ಲ ಹಾಗಾಯ್ತಂತೆ, ಇಲ್ಲಿ ಹೀಗಾಯ್ತಂತೆ, ಹಾಗೆ ಹೀಗೆ ಅಂತೇಳಿ ಕಾರಣ ಇಲ್ಲದೆ ಏನೂ ನಡೆದಿರೋದಿಲ್ಲ. ನಾವು ಅನ್ನೋದಷ್ಟೇ ಅಯ್ಯೋ ಪಾಪ ಅಂತ ಹೇಳಿ. ಆದರೆ ಅದು ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಸಿಕ್ಕ ಫಲವಾಗಿರುತ್ತೆ. ಇದು ಕರ್ಮದ ಫಲವೇ ಆಗಿರುತ್ತೆ ಸ್ನೇಹಿತರೆ. ಇದನ್ನು ಒಪ್ಕೊಳ್ಳದೆ ಇದ್ದರೂ ಕೂಡ ನಾವು ಮಾನವೀಯತೆ, ಮನುಷ್ಯತ್ವ, ದಯೆ, ಕರುಣೆ ಭಾವದಿಂದ ಅಯ್ಯೋ ಪಾಪ ಅಂತೀವಿ. ಯಾಕಂದರೆ ಅದು ನಮ್ಮ ಒಳ್ಳೆಯ ಗುಣ ಅಲ್ವಾ, ನಮ್ಮ ರೀತಿ ನೀತಿ ಸಂಸ್ಕಾರಗಳು. ಆದರೆ ಅದು ನಡೀಲೇಬೇಕಾಗಿರುತ್ತೆ. ಯಾಕಂದರೆ ಆತ್ಮದ ಉದ್ದೇಶ ಅದೇ ಆಗಿರುತ್ತೆ. ಇಲ್ಲಾಂದರೆ ಅವರು ಯಾರಿಗೆಲ್ಲ ಆ ರೀತಿಯ ಒಂದು ನೋವು ವೇದನೆಯನ್ನು ಕೊಟ್ಟಿರ್ತಾರೋ, ಯಾರಿಂದ ಏನೋ ಕಿತ್ಕೊಂಡಿರ್ತಾರೋ, ಇಲ್ಲ ಆ ಒಂದು ಸಂಕಟದಲ್ಲಿ ಅವರನ್ನು ಬೇಯಿಸಿರ್ತಾರೋ ಅದನ್ನು ಅವರು ಮರಳಿ ತಗೊಳ್ಳೇಬೇಕು. ಹಾಗೆ ಶನಿಯ ದೇವಸ್ಥಾನಕ್ಕೆ ಕೂಡ ನೀವು ಇವತ್ತು ಹೋಗಿದ್ದೀರಾ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ದೀರಾ. ಇಲ್ಲಿ ಶನಿ ದೇವರು ಕೂಡ ಕರ್ಮ ಫಲದಾತರು ಅಲ್ವಾ. ಅವ್ರು ಹೇಳೋದೇನು, ಅವರು ಹೇಳೋದು ಅದನ್ನೇ. ಅವರು ಕೂಡ ಜೀವನದಲ್ಲಿ ತುಂಬ ಸಫರ್ ಮಾಡಿದಾರಲ್ವಾ. ಅವರು ಕೂಡ ಸ್ವಂತ ತಂದೆಯಾದ ಸೂರ್ಯ ದೇವರೇ ನೀನು ನನ್ನ ಮಗ ಅಲ್ಲ ಅಂದಾಗ ಅವರಿಗೆ ಯಾವೆಲ್ಲ ರೀತಿಯಲ್ಲಿ ನೋವಾಗಿರ್ಬೋದು ಹೇಳ್ರಿ ಅಲ್ವಾ.
ಆ ನೋವಿಗೆ ಅವ್ರು ಕುಗ್ಗಿದ್ರ? ಇಲ್ಲ ತಾನೇ, ಆತ್ಮವಿಶ್ವಾಸದಿಂದ ಅಲ್ಲಿ ಆ ಪರಿಸ್ಥಿತಿಗಳನ್ನು ಸಂಭಾಳಿಸಿದ್ರು, ಎದುರಿಸಿದ್ರು, ಬುದ್ಧಿವಂತಿಕೆಯಿಂದ ಭಗವಂತನಲ್ಲಿ ಶರಣಾಗಿ ಆ ಒಂದು ನ್ಯಾಯಕ್ಕೆ ಅಧಿಪತಿಯಾದರು. ನಾನೇ ಆ ಕರ್ಮ ಫಲದಾತನಾಗ್ತೀನಿ, ನ್ಯಾಯ ನಾನೇ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಅಧಿಪತಿಯಾದರು. ಹಾಗೆ ಆಂಜನೇಯ ಸ್ವಾಮಿ ಕೂಡ ಕೆಲವೊಂದು ಸಮಯದಲ್ಲಿ ಏನಿಲ್ಲ ತಂದೆ ಎಲ್ಲವೂ ನಿನ್ನದೇ ಅನ್ನೋ ರೀತಿಯಲ್ಲಿ ಶ್ರೀರಾಮನಿಗೆ ಶರಣಾಗಿದ್ದಕ್ಕೆ ಆಂಜನೇಯ ಸ್ವಾಮಿ ಶ್ರೀರಾಮನ ಚರಣಗಳಿಗೆ ಶರಣಾದ ಮೇಲೆಯೇ ಆ ಶಕ್ತಿಗಳನ್ನು ಮರಳಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಂತೆ. ಎಲ್ಲ ಒಂದು ವಿಚಾರಗಳು ಇಲ್ಲಿ ನಮ್ಗೆ ಏನು ಕಲಿಸ್ಕೊಡ್ತಾ ಇದ್ದಾವೆ ಅಂದರೆ, ಅವ್ರು ಏನೆಲ್ಲ ಹೇಳಿ ಹೋಗಿದ್ದಾರೆ ಅಂದರೆ, ಗುರುವಿನ ಗುಲಾಮನದಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋ ರೀತಿಲಿ ನಾನು ನನ್ನದು ಅನ್ನೋ ಅಹಂಕಾರವನ್ನು ಬಿಟ್ಟು ಭಗವಂತನಲ್ಲಿ ಶರಣಾಗುವ ತನಕ ನಾವೇನು ಮಾಡೋಕ್ಕೆ ಬಂದಿದ್ದೀವಿ ಅನ್ನೋದು, ನಮ್ಮ ಆತ್ಮದ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಈ ಉಪದೇಶದ ಮೂಲಕ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಇವತ್ತಿನ ಪೂರ್ಣ ವಿವರ ಉಪದೇಶದ ಮೂಲಕ ನಿಮಗೆ ಸಿಕ್ಕಿದೆ. ಯಾತ್ರೆ ಮಾಡಿಬಂದು ತುಂಬ ಖುಷಿಯಾಗಿದ್ದಾರೆ. ಹಾಗೆ ಸ್ವಲ್ಪ ಆತಂಕ ಕೂಡ ಇದೆ. ಅಂದರೆ ಏನೋ ಒಂದು ರೀತಿಯ ಭಯ ಆವರಿಸ್ಬಿಟ್ಟಿತ್ತು ಆ ಸಮಯದಲ್ಲಿ, ಏನಾಗ್ಬಿಡುತ್ತೋ ಅನ್ನೋ ರೀತಿಯಲ್ಲಿ. ಆದರೆ ಆ ಗೊಂದಲದಿಂದ ನೀವು ನಂಬಿದ ದೇವರು ನಿಮ್ಮನ್ನು ಹೊರಗೆ ತಂದಿದ್ದಾರೆ. ನಿಮ್ಮ ಮಕ್ಕಳು ತುಂಬಾ ನಿಮಗೆ ನೋವು ಕೊಟ್ಟಿದ್ದಾರೆ, ಆದರೆ ಅವರಲ್ಲಿ ಖಂಡಿತ ಅದ್ಭುತವಾದ ಪರಿವರ್ತನೆಯನ್ನು 6 ತಿಂಗಳ ಒಳಗೆ ಕಾಣ್ತೀರಾ. ನಿಮ್ಮ ಎನರ್ಜಿಯ ಪ್ರಕಾರ ನೀವು ಕೂಡ ಹಿಂದಿನಂತಿಲ್ಲ, ಈಗ ಬದಲಾಗಿದ್ದೀರಾ. ಸತ್ಯ ಸುಳ್ಳು ಇದನ್ನು, ಈ ಅಂತರವನ್ನು ಗುರುತಿಸ್ತಾ ಇದ್ದೀರಾ. ಇದರ ಆಧಾರದ ಮೇಲೆಯೇ ನೀವು ಒಂದು ಒಳ್ಳೆಯ ಯೋಜನೆಯ ಮೂಲಕ ಸೇವೆ ದಾನ ಧರ್ಮಗಳನ್ನು ಮಾಡ್ತಾ ನಿಮ್ಮ ಮನಸ್ಸಲ್ಲಿರುವ ಒಂದು ನಕಾರಾತ್ಮಕ ಭಾವವನ್ನು ಹಿಂದೆ ಸರಿಸಿ ಈಗ ಅಂಥ ಒಂದು ಯಾವುದೇ ರೀತಿಯ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಿಲ್ಲ. ಯಾರೋ ನಿಮ್ಮನ್ನು ಮಾತಾಡಿಸ್ಬೇಕು ಅಂದರೆ ಈಗ ಹೆದರ್ತಾ ಇದ್ದಾರೆ, ಗೌರವ ಕೊಡ್ತಾ ಇದ್ದಾರೆ, ಬೆಲೆ ಕೊಡ್ತಾ ಇದ್ದಾರೆ. ಯಾಕಂದರೆ ಹಿಂದಿನಂತಿಲ್ಲ ನೀವೀಗ. ನಿಮ್ಮಲ್ಲಾದ ಒಂದು ವಿಭಿನ್ನವಾದ ಬದಲಾವಣೆ ಎಲ್ಲೋ ಒಂದು ರೀತಿಯಲ್ಲಿ ಅವರನ್ನು ಹೆದರಿಸ್ತಾ ಇದೆ. ಅಪ್ಪ ಎಷ್ಟೊಂದು ಬದಲಾಗ್ಬಿಟ್ರು, ಎಷ್ಟೊಂದು ದೈವಿಕವಾಗಿ ಕಾಣಿಸ್ತಾ ಇದ್ದಾರೆ, ಎಷ್ಟೊಂದು ಪಾಸಿಟಿವ್ ಆಗಿದ್ದಾರೆ, ಎಷ್ಟೊಂದು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ತಾರೆ, ಅವ್ರನ್ನ ಮಾತಾಡ್ಸೋಕ್ಕೆ ಹೆದರಿಕೆ ಆಗುತ್ತೆ ಅನ್ನೋಷ್ಟು ನೀವೀಗ ಸತ್ಯದ ಕಡೆ ಜಾರಿದ್ದೀರಾ. ಅಂದರೆ ನಿಮ್ಮಲ್ಲಿರುವ ಆ ಒಂದು ಒಳ್ಳೆಯ ಉದ್ದೇಶಗಳ ಕರ್ಮಗಳು ನಿಮ್ಮ ವ್ಯಕ್ತಿತ್ವವನ್ನು ಆ ಮಟ್ಟದಲ್ಲಿ ನಿಲ್ಲಿಸಿದ್ದಾವೆ. ಇನ್ನೊಬ್ಬರು ನಿಮ್ಮ ಜೊತೆ ಮಾತನಾಡಬೇಕು ಅಂದರೆ ಈಗ ಬೆಲೆ ಕೊಡಬೇಕು ಅಂಥೇಳಿ ಅವ್ರಿಗೆ ಅನ್ನಿಸ್ತಾ ಇದೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯದ್ರ ಜೊತೆ ಗುರುವಿನ ಮಾರ್ಗದರ್ಶನದಲ್ಲಿ, ಅವರ ಉಪದೇಶಗಳಂತೆ, ಭಗವಂತನ ರಕ್ಷಣೆಯಲ್ಲಿ, ಅವರ ದಯೆ ಕರುಣೆ ಪ್ರೇಮದಲ್ಲಿ ನಾವು ನಮ್ಮನ್ನು ಕಂಡುಕೊಳ್ತಾ ಅದನ್ನು ಇನ್ನೊಬ್ಬರಿಗೆ ಹಂಚ್ತಾ ಜೀವನದಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಸಾಗೋದ್ರಿಂದ ನಮಗೇನೆಲ್ಲ ಸಿಗುತ್ತೆ ಅಂಥೇಳಿ, ಕಷ್ಟ ದುಃಖ ಸಮಸ್ಯೆಗಳು ಏರಿಳಿತಗಳು ಇವೆಲ್ಲವೂ ನಿಮ್ಮದೇ ಆದ ಕರ್ಮದ ಫಲಗಳು. ಹಾಗಾಗಿ ಅದಕ್ಕೆ ಹೊಣೆ ದೇವರನ್ನು ಮಾಡೋದು ಬೇಡ, ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳುವಲ್ಲಿ ಮಾಡಿ. ಎಲ್ಲ ಕಾರ್ಡ್ಗಳ ಎನರ್ಜಿನ ವಿಸ್ತಾರವಾಗಿ ನಾನಿಲ್ಲಿ ವಿವರಿಸಿ ಹೇಳಿದ್ದೀನಿ. ಮಾಹಿತಿ ಇಷ್ಟವಾಗಿದ್ದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.